ಜೀವನ ದರ್ಶನ ಕಾರ್ಯಕ್ರಮದ ಇವತ್ತಿನ ಈ ಸಂಚಿಕೆಯಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರ ಆತ್ಮಕ್ಕೆ ಶರಣಾರ್ಥಿಗಳು. ಈಗಾಗಲೇ ನಾವುಗಳು ಕರ್ಣಹಾಸಿಗೆಯ 2 ಭಾಗಗಳನ್ನ ನೋಡಿದ್ದೇವೆ. 2 ಭಾಗಗಳಲ್ಲಿ ನಮಗೆ ಮೊದಲನೆಯದಾಗಿ ಕರ್ಣಹಾಸಿಗೆಯ ಪೀಠಿಕೆ, ನಂತರ ಕರ್ಣಹಾಸಿಗೆಯ ಮೊದಲ ಅಧ್ಯಾಯವಾಗಿರುವಂತ ಪ್ರಣವದ ಉತ್ಪತ್ತಿ ಬಗ್ಗೆ ನಾವು ನೋಡಿದ್ದೀವಿ. ಇಂದು ಕರ್ಣಹಾಸಿಗೆಯ ಮುಂದುವರೆದ ಭಾಗವಾದಂತ ಪಂಚಭೂತಗಳ ಉತ್ಪತ್ತಿಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಪಂಚಭೂತಗಳ ಉತ್ಪತ್ತಿ ಈ ಅಧ್ಯಾಯದಲ್ಲಿ ಈ ಪಂಚಭೂತಗಳು ಹೇಗೆ ಉತ್ಪಾದನೆ ಆದವು ಅನ್ನೋದನ್ನ ಕುರಿತಾಗಿ ನಾವು ಅಧ್ಯಯನವನ್ನ ಮಾಡಬೇಕಾಗ್ತಾ ಇದೆ. ಈ ಕರ್ಣಹಾಸಿಗೆಯ ಮುಖ್ಯ ಉದ್ದೇಶ ಶೂನ್ಯ ಲಿಂಗದಿಂದ ಪ್ರಾಣ ಲಿಂಗದವರೆಗೆ ಹೇಗೆ ಚಿತ್ ಶಕ್ತಿ ಸಂಚಲನವಾಯಿತು ಅನ್ನೋದನ್ನು ಕುರಿತಾಗಿ ಹೇಳುವುದಾಗಿದೆ. ಆ ಚಿತ್ ಶಕ್ತಿ ಅಂಗವನ್ನ ಪ್ರವೇಶಿಸಿದ ಮೇಲೆ ಯಾವ ಕಾರ್ಯವನ್ನ ಅದು ನೆರವೇರಿಸುತ್ತೆ, ಆ ಕಾರ್ಯವನ್ನು ನೆರವೇರಿಸುವುದಕ್ಕೆ ಯಾವ ಅಂಗಗಳನ್ನ ಸಹಾಯಕ್ಕೆ ತೆಗೆದುಕೊಳ್ಳುತ್ತದೆ, ಈ ಪಂಚಮಹಾಭೂತಗಳು ಯಾವ ರೀತಿಯಾಗಿ ಬ್ರಹ್ಮಾಂಡದಲ್ಲಿ ಮತ್ತು ಪಿಂಡಾಂಡದಲ್ಲಿ ಹಂಚಿಕೆಯಾಗಿವೆ, ಅವುಗಳು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ, ನಮ್ಮೆಲ್ಲಾ ಚಟುವಟಿಕೆಗಳಿಗೆ ಮೂಲ ಈ ಪಂಚಮಹಾಭೂತಗಳೇ ಅನ್ನುವುದನ್ನ ತಿಳಿಸುವುದಾಗಿದೆ. ಹಾಗಾಗಿ ಈ ಪಂಚಮಹಾಭೂತಗಳ ಉತ್ಪತ್ತಿಗೆ ಕಿಂತ ಪೂರ್ವದಲ್ಲಿ ಕಳೆದ 2 ಅಧ್ಯಾಯದಲ್ಲಿ ನಾವು ಅರಿತುಕೊಂಡಿರುವಂತಹ ವಿಷಯಗಳನ್ನ ಸ್ವಲ್ಪ ಪುನರ್ಲಾವಕನ ಮಾಡಬೇಕಾಗ್ತದೆ. ತಮಗೆ ಗೊತ್ತಿರೋ ಹಾಗೆ ಈ ವಿಶ್ವ ಹೇಗೆ ಉಗಮ ಆಯಿತು ಅನ್ನೋದನ್ನ ಪ್ರಣವದ ಉತ್ಪತ್ತಿಯಲ್ಲಿ ನಾವು ನೋಡಿದ್ದೇವೆ. ಪ್ರಣವದ ಉತ್ಪತ್ತಿಯಲ್ಲಿ ಮಹಾಸ್ಫೋಟದ ಮೂಲಕ ಉಂಟಾದಂತಹ ಈ ವಿಶ್ವ ನಿರಂತರವಾಗಿ ಇಲ್ಲಿವರೆಗೂ ಸಹ ಹಾಗೆಯೇ ಹಿಗ್ತಾನೇ ಇದೆ. ಸುಮಾರು 3 ಲಕ್ಷ ವರ್ಷಗಳ ಹಿಂದೆ ಘಟಿಸಿದಂತಹ ಈ ವಿಶ್ವದ ಉಬ್ಬುವಿಕೆ ನಿರಂತರವಾಗಿ ನಡೀತಾನೆ ಇದೆ. ಈ ನಾವು ಚಿತ್ರದಲ್ಲಿ ನೋಡ್ತಾ ಇರುವಂತಹ ಈ ನಮ್ಮ ವಿಶ್ವದ ಒಂದು ಚಿತ್ರಣ ಇದು 3 ಲಕ್ಷ ವರ್ಷಗಳ ಹಿಂದೆ ಈ ಆಕಾರಕ್ಕೆ ಬಂದಿತ್ತು. ಮಹಾಸ್ಫೋಟವಾದ ನಂತರ, ಆ ಮಹಾಸ್ಫೋಟದ ನಂತರನೇ ಉದಯಿಸಿರುವಂತಹದ್ದು ಪ್ರಣವ. ಆ ಪ್ರಣವದ ಅಕ್ಷರಗಳಾದಂತಹ ಅ ಉ ಮದಿಂದನೇ ಮಹಾಲಿಂಗ ಉತ್ಪಾದನೆ ಆಯ್ತು ಅಂತ ಹೇಳಿ ನಮ್ಮ ಕರ್ಣಹಾಸಿಗೆಯಲ್ಲಿ ನಾವು ನೋಡ್ತಾ ಇರ್ತೀವಿ. ಈ ವಿಶ್ವ ಇಷ್ಟೊಂದು ವೇಗವಾಗಿ ವಿಕಾಸನ ಹೊಂದ್ತಾ ಇದೆ ಅಂತಂದ್ರೆ ಇಲ್ಲಿ ನಾವು ನೋಡ್ತಾ ಹೋದ್ರೆ ಇಲ್ಲಿವರೆಗೂ ಸಹ ಈಗೂ ವಿಜ್ಞಾನಿಗಳಿಗೆ ಇದರ ಅಂತ್ಯ ಎಲ್ಲಿದೆ ಅನ್ನೋದನ್ನ ಅರ್ಥೈಸೋಕೆ ಆಗೇ ಇಲ್ಲ. ಅಷ್ಟೊಂದು ವೇಗವಾಗಿ ಇದು ಮುಂದುವರಿತಾ ಹೋಗ್ತಾ ಇದೆ. ಇಲ್ಲಿ ವಿಶ್ವದ ಈ ಒಂದು ವೇಗ ನೋಡ್ತಾ ಹೋದ್ರೆ ವಿಜ್ಞಾನಿಗಳಿಗೆ ನಿಲುಕದ ಹಾಗೆ ಜಾಸ್ತಿ ಪ್ರಮಾಣದಲ್ಲಿ ಈ ವಿಶ್ವದಲ್ಲಿ, ಇದನ್ನ ಸ್ವಲ್ಪ ತಮಗೆ ನಾನು ಗಮನಕ್ಕೆ ತರ್ತೇನೆ ಮತ್ತೆ. ಯಾಕಂತಂದ್ರೆ ಒಂದು ವಾರದ ಹಿಂದೆ ನಾವು ಅರ್ಥಕೊಂಡಿರುವಂತಹ ಈ ಪ್ರಣವದ ಉತ್ಪತ್ತಿಯಲ್ಲಿ ವಿಶ್ವ ಹೇಗೆ ಹುಟ್ಕೊಳ್ತು ಅನ್ನೋದನ್ನ ಅರ್ಥಕೊಂಡಿವಲ್ಲ, ವಿಶ್ವದಲ್ಲಿರುವಂತಹ ಗ್ಯಾಲಾಕ್ಸಿಗಳು ಅಂದ್ರೆ ಬಿಲಿಯನ್ ನಕ್ಷತ್ರಗಳ ಒಂದು ಸಮೂಹ. ಒಂದು ನಕ್ಷತ್ರ ಅಂತಂದ್ರೆ ಅದು ನಮ್ಮ ಸೂರ್ಯನಂತಹ ಅಥವಾ ಸೂರ್ಯನಕ್ಕಿಂತಲೂ ಚಿಕ್ಕದು ಇರ್ಬೋದು, ದೊಡ್ಡದು ಇರಬಹುದು ಒಂದು ನಕ್ಷತ್ರ. ಆ ನಕ್ಷತ್ರದ ಸುತ್ತಲೂ ಅನೇಕ ಗ್ರಹಗಳು, ಆಯಾ ನಕ್ಷತ್ರ ದ್ರವ್ಯರಾಶಿಗೆ ಅನುಗುಣವಾಗಿ ಆ ನಕ್ಷತ್ರದ ಹೊಂದಿರುವಂತಹ ಗುರುತ್ವಾಕರ್ಷಣ ಶಕ್ತಿಗೆ ಅನುಗುಣವಾಗಿ ಅವುಗಳಿಗೆ ಗ್ರಹಗಳ ಒಂದು ಸಂಗಾತಿ ಇರ್ತದೆ. ಒಂದು ನಕ್ಷತ್ರ ವ್ಯೂಹ ಅಂತಂದ್ರೆ ಅಲ್ಲಿ ಗ್ರಹಗಳು ಇರ್ತವೆ, ಉಪಗ್ರಹಗಳು ಇರ್ತವೆ, ಧೂಮಕೇತುಗಳು ಇರ್ತವೆ, ಉಲ್ಕೆಗಳು ಇರ್ತವೆ. ಹೀಗೆ ಅನೇಕ ಆ ರಾಶಿಗಳು ಅಂತಂದ್ರೆ ಆ
ಭೌತಿಕ ರಾಶಿಗಳು ಆ ಒಂದು ನಕ್ಷತ್ರವನ್ನು ಸುತ್ತಾ ಇರ್ತವೆ. ಆ ನಕ್ಷತ್ರಗಳು ಬಿಲಿಯನ್ ಗಟ್ಟಲೆ ಸೇರಿ ಒಂದು ಗ್ಯಾಲಾಕ್ಸಿ ಅಂತ ಕರಿತಾ ಇರುತ್ತೆ. ಇದನ್ನ ಸುತ್ತಾ ಇರ್ತವೆ. ಇಂತಹ ಬಿಲಿಯನ್ ಗ್ಯಾಲಾಕ್ಸಿಗಳು ಈ ನಮ್ಮ ವಿಶ್ವದಲ್ಲಿ ಇದ್ದಾವೆ ಅಂತ ಹೇಳಿ ವಿಜ್ಞಾನಿಗಳು ಒಂದು ಸಂಶೋಧನೆ ಮೂಲಕ ನಮ್ಮ ವಿಶ್ವ ಎಷ್ಟು ಆಳ ಇದೆ, ಅಗಲ ಇದೆ ಅನ್ನೋದ್ರ ಬಗ್ಗೆ ಅರಿತುಕೊಂಡಿದ್ದಾರೆ. ಒಂದೊಂದು ಗ್ಯಾಲಾಕ್ಸಿ ಮಧ್ಯದಲ್ಲಿಯೂ ಸಹ ಸಾಕಷ್ಟು ಜಾಗ ಅಂದ್ರೆ ಅಂತರ ಇದೆ. ಆ ಅಂತರದಲ್ಲಿ ಇರುವಂತಹದ್ದು ಖಾಲಿ ಇದೆ ಅಂತ ಹೇಳಿ ನಂಬಿಕೆಯಾಗಿತ್ತು. ಆದರೆ ಇತ್ತೀಚೆಗೆ ಆ ಖಾಲಿ ಜಾಗವನ್ನ ಕಪ್ಪು ದ್ರವ್ಯ ಆವರಿಸಿದೆ ಅಂತ ಹೇಳಿ ಕರಿತಾ ಇದ್ದಾರೆ. ಆ ಕಪ್ಪು ದ್ರವ್ಯವನ್ನ ಬ್ಲ್ಯಾಕ್ ಎನರ್ಜಿ ಅಥವಾ ಡಾರ್ಕ್ ಎನರ್ಜಿ ಅಂತ ಕರೀತಾರೆ. ಅದನ್ನ ಕೃಷ್ಣ ದ್ರವ್ಯ ಅಂತ ಕರೀತಾರೆ, ಶೀತ ಕೃಷ್ಣ ದ್ರವ್ಯ, ಅಲ್ಪೋಷ್ಣ ಕೃಷ್ಣ ದ್ರವ್ಯ, ಉಷ್ಣ ಕೃಷ್ಣ ದ್ರವ್ಯ ಅಂತ ಹೀಗೆ ಬೇರೆ ಬೇರೆ ಭಾಗವನ್ನು ವಿಭಾಗಿಸ್ತಾರೆ. ಇದರ ತಾತ್ಪರ್ಯ ಇಷ್ಟೇ, ವಿಜ್ಞಾನಿಗಳು ಕಂಡುಕೊಂಡಿರುವಂತ ವಿಶ್ವದ ಈ ವಿಚಾರಗಳನ್ನ ನಾವು ಕರ್ಣಹಸಿಗೆಯಲ್ಲಿ ಕಾಣ್ತೇವೆ. ಈ ಕೃಷ್ಣ ದ್ರವ್ಯ ಅಂದ್ರೆ ಅದು ಕಪ್ಪಾಗಿದೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಗ್ರಹಗಳಾಗ್ಲಿ ನಕ್ಷತ್ರಗಳಾಗಲಿ ಇಲ್ಲ ಅಂತಲ್ಲ. ಈ ಗ್ರಹ ನಕ್ಷತ್ರಗಳ ಉಗಮಕ್ಕೆ ಬೇಕಾದಂತಹ ಶಕ್ತಿಯನ್ನು ಹಿಡಿದಿಟ್ಟಿರುವಂತ ಕೇಂದ್ರ ಅದು. ಅಲ್ಲಿಂದ ಎಷ್ಟು ಶಕ್ತಿ, ಅದು ಗುರುತ್ವಾಕರ್ಷಣ ಶಕ್ತಿ ಅಂತ ಅಂದ್ಕೊಂಡ್ರೆ ಎಂತ ಶಕ್ತಿ ಇದೆ ಅಂತಂದ್ರೆ ಆ ಶಕ್ತಿ ಅಲ್ಲಿರುವಂತ ಬೆಳಕನ್ನು ಸಹ ಹೊರಗೆ ಬರೋದ ಹಾಗೆ ಅದು ಹಿಡಿದಿಟ್ಟಿದೆ. ಬೇರೆ ನಕ್ಷತ್ರದ ಒಂದು ಬೆಳಕು ಬಂದರೂ ಸಹ ಅಲ್ಲಿ ಅದು ಲೀನ ಆಗಿ ಹೋಗ್ತದೆ. ಹಾಗೆ ಸಮುದ್ರದಲ್ಲಿ ಅಥವಾ ನದಿಯಲ್ಲಿ ಸುಳಿಗಳು ಅಂತ ಇರ್ತವೆ. ಆ ಸುಳಿಗಳಿಗೆ ಸಂಪರ್ಕಕ್ಕೆ ಬಂದಂತ ಎಲ್ಲಾ ವಸ್ತುಗಳನ್ನ ಅದು ತನ್ನದೊಳಗೆ ಸೆಳೆದುಕೊಂಡು ಒಳಗಡೆ ಹಾಕಿ ಹೋಗ್ಬಿಡ್ತದೆ. ಎಷ್ಟೋ ದೊಡ್ಡ ದೊಡ್ಡ ಸಮುದ್ರದಲ್ಲಿರುವಂತಹ ಸುಳಿಗಳಿಗೆ ಸಿಲುಕಿ ಹೇಳಿ ಹೆಸರಿಲ್ಲದೆ ಹಾಗೆ ಹಡಗುಗಳು ಮುನಿಗಿ ಹೋಗಿದ್ದಾವೆ. ಅಷ್ಟೇ ಅಲ್ಲ, ಮೇಲಿರುವ ಹಾರಾಡ್ತಿರುವಂತ ವಿಮಾನಗಳು ಸಹ ಈ ಸುಳಿಗೆ ಸಿಲುಕಿ ಹೋಗಿದ್ದಾವೆ. ಈಗಾಗಲೇ ನಮ್ಮ ಭೂಮಿ ಮೇಲೆ ಗುರುತಿಸಿರುವಂತ ಈ ಬರ್ಮುಡಾ ಟ್ರ್ಯಾಂಗಲ್ ಅನ್ನುವಂತ ಪ್ರದೇಶದಲ್ಲಿ ಅನೇಕ ವಿಮಾನಗಳು ಸಹ ಅಡಗಿಕೊಂಡು ಹೋಗಿದ್ದಾವೆ. ಅಂತಹ ಶಕ್ತಿ ಕೇಂದ್ರಗಳು ಆಗಸದಲ್ಲಿದ್ದಾವೆ. ಅದನ್ನ ಬ್ಲ್ಯಾಕ್ ಅಥವಾ ಡಾರ್ಕ್ ಎನರ್ಜಿ ಅಂತ ಕರೀತಾರೆ, ಬ್ಲ್ಯಾಕ್ ಹೋಲ್ ಅಂತನೂ ನಾವು ಇತ್ತೀಚೆಗೆ ಕರಿತಾ ಇದ್ದೇವೆ. ಇಂತಹ ಬ್ಲ್ಯಾಕ್ ಹೋಲ್ಗಳನ್ನ ಆಮೇಲೆ ಗ್ರಹ ನಕ್ಷತ್ರಗಳಿರುವಂತಹ ಅಂದ್ರೆ ಗೋಚರಿಸುವಂತಹ ದ್ರವ್ಯಗಳು, ಇವುಗಳಿಗೆ ಕಂಪ್ಯಾರಿಸನ್ ಮಾಡ್ತಾ ಹೋದ್ರೆ ಈ ಡಾರ್ಕ್ ಎನರ್ಜಿ ಅಥವಾ ಈ ಕಪ್ಪು ದ್ರವ್ಯ ಅನ್ನುವಂಥದ್ದು, ಕೃಷ್ಣ ದ್ರವ್ಯ ಅನ್ನುವಂಥದ್ರ ಪ್ರಮಾಣನೇ 95% ಇದೆ ಅಂತೆ. ಅಂದ್ರೆ ನಮಗೆ ಗೋಚರಿಸ್ತಾ ಇರುವಂತಹ ಈ ಗ್ರಹ ನಕ್ಷತ್ರಗಳು ಆದಿಯಾಗಿ ಬ್ರಹ್ಮಾಂಡ ಅಂತ ಏನ್ ಕರಿತೀವಿ, ಇದ್ರದ್ದು ಪರ್ಸೆಂಟೇಜ್ ಕೇವಲ 5 ಅದೇ. 95% ಇದು ಗೋಚರವಾಗಿರುವಂತಹ ಸೃಷ್ಟಿ ಇದೆ. ಇದನ್ನ ಹೇಳಬೇಕಾಗಿತ್ತು. ಈ ಅಗೋಚರವಾದ ಸೃಷ್ಟಿಗೆ ಶರಣರು ಕೊಟ್ಟಿರುವಂತಹ ಹೆಸರೇ ಮಹಾಲಿಂಗ ಅಂತ ಹೇಳಿ. ಆ ಅಗೋಚರ ಸೃಷ್ಟಿಯ ಮೂಲಕವಾಗಿನೇ ಗೋಚರಿಸುವಂತಹ ಸೃಷ್ಟಿ ಉಗಮ ಆಗಿದೆ. ಇಲ್ಲಿ ನಾವು ಮತ್ತೆ ನೆನಪು ಮಾಡ್ಕೊಳ್ಳೋಣ, ಯಾವ ರೀತಿಯಾಗಿ ನಮ್ದು ಈ ಸೃಷ್ಟಿ ಆಯ್ತು, ಬ್ರಹ್ಮಾಂಡ ಹೇಗೆ ಉಗಮಿಸ್ತು, ಓಂಕಾರ ಮೂಲಕವಾಗಿ ಅಂತ ಹೇಳ್ತೀವಲ್ಲ. ಮೊದಲಿಗೆ ಆ ಚಿತ್ತು ಎನ್ನುವಂಥದ್ದು, ಪ್ರತಿ ಬಾರಿ ಬಳಸುವಂತಹ ಚಿತ್ತು ಅನ್ನುವಂತಹ ಪದ ನಮ್ಮ ಸಾಮಾನ್ಯ ಜ್ಞಾನಕ್ಕೆ ದೇವರು ಅಂತ ಅನ್ಕೋಬಹುದು. ಈ ಚಿತ್ತು ಅದು ಯಾವುದೇ ರೀತಿಯಾದಂತಹ ಕಾರ್ಯವನ್ನ ನಿರ್ವಹಿಸದೆ ಸಹಜವಾಗಿದ್ದದ್ದೇ ಸಹಜ ಸ್ಥಳ. ಅಲ್ಲಿ ಅದಕ್ಕೆ ನಾವು ಶೂನ್ಯ ಲಿಂಗ ಅಂತ ಕರಿತೀವಿ. ಅಂದ್ರೆ ಇನ್ನೂ ಸೃಷ್ಟಿಯ ಆಗದೆ ಇರುವಂತ ಪೂರ್ವದ ಸ್ಥಿತಿ ಅದು. ಅದು ಸಹಜವಾಗಿದ್ದಾಗ ಅದಕ್ಕೆ ನೆನಹು ಮಾತ್ರದಿಂದ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಅದಕ್ಕೆ ಏನ್ ನೆನಹು ಆಯ್ತಲ್ಲ, ಆ ನೆನಹುದಿಂದ ಪ್ರಾರಂಭವಾಗ್ತದೆ ಸೃಷ್ಟಿಯ ಚಕ್ರ. ಅದು ನೆನಹು ಆದ್ಮೇಲೆ ಅದು ಯಾವುದರನ್ನು ಅವಲಂಬಿಸದೆ ತನ್ನಷ್ಟಕ್ಕೆ ತಾನೇ ಇರುವಂತಹದ್ದು ಸ್ಥಿತಿನೇ ಅದು ನಿರಾಲಂಬ ಸ್ಥಳ. ಅಲ್ಲಿರುವಂತಹ ಶಕ್ತಿ ಅಥವಾ ಎನರ್ಜಿ, ಆ ಲಿಂಗವೇ ನಿರಂಜನ ಲಿಂಗ. ಆ ನಿರಾಲಂಬವಾಗಿರುವಂತಹದ್ದು ಯಾವುದೇ ರೀತಿಯಾಗಿ ಏನನ್ನ ಉಗಮಿಸ್ಬೇಕು, ಏನನ್ನ ಸೃಷ್ಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರಾಳವಾಗಿತ್ತು. ಅದು ನಿರಾಳ ಸ್ಥಳ. ಅಲ್ಲಿರುವ ಲಿಂಗ ಅಂತಂದ್ರೆ ಎನರ್ಜಿ, ಚೈತನ್ಯ, ಶಕ್ತಿ ಅಂತ ಅಂದ್ಕೊಂಡ್ರೆ ಆ ಚೈತನ್ಯ ಶಕ್ತಿಯೇ ಅದು ನಿಶೂನ್ಯ ಲಿಂಗ ಆಗಿತ್ತು. ಅದು ಯಾವುದೇ ಆದಂತಹ ತೋರಿ ಬರದೆ ಅದು ಅಗೋಚರವಾಗಿತ್ತು.
ಅದು ನಿರವಯ ಸ್ಥಳ ಅಂತೀವಿ. ಅಲ್ಲಿರುವಂತಹ ಲಿಂಗದ ಸ್ಥಿತಿಯನ್ನೇ ನಿಷ್ಕಲ ಲಿಂಗ ಅಂತ ಕರಿತೀವಿ. ಇಲ್ಲಿ ನಿರಂಜನ, ನಿಶೂನ್ಯ, ನಿಷ್ಕಲ ಅನ್ನುವಂತ ಪದಗಳು ಆ ಎನರ್ಜಿ, ಆ ಶಕ್ತಿ ಪರಿವರ್ತನೆ ಹೊಂದಿ ಅಂದ್ರೆ ಸೃಷ್ಟಿಗೆ ಆಗೋದಕ್ಕೆ ಪರಿವರ್ತನೆ ಆಗಿರುವಂತ ಸ್ಟೇಜಸ್ ಅನ್ಕೋಬಹುದು. ಈಗ ಹಾಗೆ ನಾವು ಈ ಒಂದು ಮಾತೆ ಗರ್ಭಧರಿಸಿದ ಮೇಲೆ 1 ತಿಂಗಳಿಗೆ ಆ ಭ್ರೂಣ ಬೆಳವಣಿಗೆ, 2 ತಿಂಗಳಿಗೆ ಭ್ರೂಣ ಬೆಳವಣಿಗೆ, 3 ತಿಂಗಳಿಗೆ ಭ್ರೂಣ ಬೆಳವಣಿಗೆ, ಹೀಗೆ 9 ತಿಂಗಳವರೆಗೆ ಭ್ರೂಣದ ಬೆಳವಣಿಗೆಯ ಸ್ಥಿತಿಯನ್ನು ಕರಿತೀವಲ್ಲ, ಅದೇ ಸ್ಥಿತಿಗಳಿಗೆ ನಮ್ಮ ಶರಣರು ಕೊಟ್ಟಿರುವಂತಹ ಹೆಸರು ಇದು ನಿರಂಜನ ಲಿಂಗ, ನಿಶ್ಚೂನ್ಯ ಲಿಂಗ, ನಿಷ್ಕಲ ಲಿಂಗ. ಈ ರೀತಿಯಾಗಿ ಜನಿಸಿದ ನಂತರ ಬರುವಂತಹದ್ದಕ್ಕೆ ಹೆಸರು ನಾವು ಅದಕ್ಕೆ ಮಗು ಅಂತ ಕರಿತೀವಲ್ಲ, ಹಾಗೆ ಸೃಷ್ಟಿ ಉಗಮ ಆಗುವಂತ ಕ್ರಿಯೆಯೊಳಗೆ ಜಲಿಸಿದಂತಹ ಘಟನೆಗಳೇ ಅದು ಪ್ರಣವದ ಉತ್ಪತ್ತಿ, ಅದು ಓಂಕಾರ. ಅದರ ನಂತರ ಹೊರಹೊಮ್ಮಿದ್ದೇ ಮಹಾಲಿಂಗ. ಈ ಮಹಾಲಿಂಗದ ನಂತರ ಸ್ಥಿತಿಗಳು ಬರುತ್ತಾ ಇರುವಂತಹದ್ದು ಸಾಮಾನ್ಯವಾಗಿ ಅದೆಲ್ಲವೂ ಸಹ ಗೋಚರಿಸ್ತಾ ಇರುವಂತಹ ಸ್ಥಿತಿ. ಆ ಗೋಚರಿಸುವಂತಹ ಸ್ಥಿತಿಗೆ ಮುಂದಿನ ಬ್ರಹ್ಮಾಂಡ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಆ ಬ್ರಹ್ಮಾಂಡದಿಂದನೇ ಪಂಚ ಮಹಾಭೂತಗಳ ಉತ್ಪತ್ತಿ ಆಗ್ತದೆ. ಇಲ್ಲಿವರೆಗೆ ಮಹಾಲಿಂಗದ ಸ್ಥಿತಿವರೆಗೆ ನಾವು ಅಧ್ಯಯನ ಮಾಡಿರುವಂತಹದ್ದು ಅದು 2ನೇ ಅಧ್ಯಾಯ, ಅದು ಪ್ರಣವದ ಉತ್ಪತ್ತಿ. ಇನ್ನು ಮುಂದೆ ನಾವು ಕಾಣ್ತಾ ಇರುವಂತಹದ್ದು ಪ್ರಣವದ ನಂತರದ ಸ್ಥಿತಿಗೆ ಬಂದ್ರೆ ಅದು ಪಂಚಭೂತಗಳ ಉತ್ಪತ್ತಿ ಆಗ್ತದೆ. ಇಲ್ಲಿಯಿಂದ ಪಂಚಭೂತಗಳ ಉತ್ಪತ್ತಿಯ ಅಧ್ಯಾಯ ಪ್ರಾರಂಭ ಆಗ್ತದೆ. ಕರ್ಣಹಸಿಗೆ ಎಷ್ಟು ಸ್ಪಷ್ಟವಾಗಿ ಈ ಜಗತ್ತು ಅಥವಾ ಸೃಷ್ಟಿಯ ಉಗಮದ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡ್ತಾ ಇದೆ ಅಂತಂದ್ರೆ, ಅದು ಯಾವುದೇ ರೀತಿ ಗೊಂದಲ ಇರದೇನೆ, ಈಗ ನಾವು ಬೇರೆ ಕಡೆಯಿಂದ ನಾವು ಸೃಷ್ಟಿ ಹೇಗಾಯ್ತು ಅಂತ ಅಂದ್ಕೊಂಡಾಗ ಪುರಾಣಿಕ ಮೆಥಡ್ದಿಂದ ಬಂದಾಗ ಅದು ಪೌರಾಣಿಕವಾಗಿ ಸ್ವರ್ಗ, ನರಕ, ಪಾತಾಳ, ಮೇಲಿತ್ತು, ಕೆಳಗಿತ್ತು, ಏನೇನೋ ಕಾಲ್ಪನಿಕವಾದಂತ ವಿಚಾರವನ್ನು ಕೊಡ್ತಾ ಇದೆ. ಬಟ್ ವೈಜ್ಞಾನಿಕ ಯುಗದಲ್ಲಿ ನಾವು ಈಗ ವಾಸಿಸ್ತಾ ಇರೋದ್ರಿಂದ ಅವುಗಳು ನಮಗೆ ಒಂದು ರೀತಿಯಾದಂತಹ ಒಂದು ಕಾಲ್ಪನಿಕ ಲೋಕ ಅಂತ ಅನಿಸ್ತದೆ. ಸತ್ಯದ ಬಿಂದ ಬಹಳ ದೂರದವು ಅನ್ನುವಂಥದ್ದು ನಮಗೆ ಅಲ್ಲಿ ಅರ್ಥ ಆಗ್ತದೆ. ಆದ್ರೆ ಕರ್ಣಹಸಿಗೆಯೊಳಗೆ ಸೃಷ್ಟಿಯ ಉಗಮ ಹೇಗಾಯ್ತು ಅನ್ನುವಂಥದ್ದು ಕೊಡುವಂತ ಪ್ರತಿ ವಿಚಾರಗಳು ಸಹ 21ನೇ ಶತಮಾನದಲ್ಲಿ ಖಗೋಳ ವಿಜ್ಞಾನಿಗಳಿಂದ ಹಿಡಿದು ವೈದ್ಯ ವಿಜ್ಞಾನದವರೆಗೂ ಸಹ ಯಾವ ರೀತಿಯಾದಂತ ವಿಚಾರಗಳನ್ನು ನಮಗೆ ಹೇಳ್ತಾರೆ, ಅದೇ ವಿಚಾರಗಳನ್ನೇ ಮುಂದುವರಿಸಿಕೊಂಡು ಚನ್ನಬಸವಣ್ಣವರು ಕರ್ಣಹಸಿಗೆಯೊಳಗೆ ನೀಡಿದ್ದಾರೆ. ಹಾಗಾಗಿ ಕರ್ಣಹಸಿಗೆಯಲ್ಲಿರುವಂತಹ ಪ್ರತಿ ಪದವೂ ಸಹ ವೈಜ್ಞಾನಿಕವಾಗಿದ್ದಾವೆ ಅಂತ ಹೇಳಿ ನಾವು ನಂಬಬಹುದಲ್ಲ, ವೈಜ್ಞಾನಿಕವಾಗಿನೇ ಇದ್ದಾವೆ. ಇಲ್ಲಿ ಹೇಳ್ತಾರೆ ಅವರು, ಪಂಚಭೂತಗಳು ಯಾವ ರೀತಿ ಉತ್ಪತ್ತಿ ಆದವು ಅಂತಂದ್ರೆ, ನಾವೆಲ್ಲ ಪಂಚ ಮಹಾಭೂತಗಳು ಅಂದಾಗ ಗೊತ್ತು ನಮ್ಗೆ, ಪೃಥ್ವಿ, ಅಪ್ಪು, ಅಗ್ನಿ, ವಾಯು, ಆಕಾಶ ಅಂತ ಹೇಳಿ. ಇವು ಹೇಗೆ ಹುಟ್ಕೊಂಡು ಇವೆಲ್ಲ ಹುಟ್ಕೊಳ್ಳೋದಕ್ಕೆ ಇವುಗಳಿಗೆಲ್ಲವೂ ಮೂಲ ಯಾವುದಪ್ಪ ಅಂದ್ರೆ ಮಹಾಲಿಂಗ. ಮಹಾಲಿಂಗಕ್ಕೆ ಮೂಲ ಯಾವುದಪ್ಪ ಅಂತಂದ್ ನಾವು ಹೋದ್ರೆ ನಿರವಯ ಲಿಂಗ, ನಿಷ್ಕಲ ಲಿಂಗ, ನಿಶೂನ್ಯ ಲಿಂಗ, ನಿರಂಜನ ಲಿಂಗ, ಶೂನ್ಯ ಲಿಂಗ. ಹೀಗೆ ಇವೆಲ್ಲವೂ ಉತ್ಪಾದನೆ ಆಗಿರುವಂತಹದ್ದು. ಪಂಚಮಹಾಭೂತಗಳ ಉತ್ಪಾದನೆಗೂ ಮೂಲ ಯಾವ್ದಪ್ಪ ಅಂದ್ರ ಆ ಶೂನ್ಯಲಿಂಗ, ಆ ಮೂಲ ಚಿತ್ತು. ಹೇಳ್ತಾರೆ ಸದಾಶಿವನ ಅಂತ ನಾವು ಪ್ರಣವದ ಉತ್ಪತ್ತಿ ಒಳಗೆ ನೋಡಿದ್ವಿ. ನಾವು ಪ್ರಣವದೊಳಗೆ ಅಕಾರ, ಉಕಾರ, ಮಕಾರ ಅಂತೇಳಿ, ಅಕಾರದ ಅಧಿದೇವತೆ ಈಶ್ವರ, ಉಕಾರದ ದೇವತೆ ರುದ್ರ, ಮಕಾರದ ದೇವತೆ ಸದಾಶಿವ ಅಂತ ಹೇಳಿದೇವಲ್ಲ. ಈ ಸದಾಶಿವ ಅನ್ನುವಂತಹದ್ದೇ ಆ ಪಂಚಮಹಾಭೂತಗಳ ಉತ್ಪಾದನೆಗೆ ಮೂಲ ಆಗಿರುವಂತದ್ದು. ಆ ಸದಾಶಿವ ಲಿಂಗವನ್ನ ನಾವು ಇಲ್ಲಿ ಮಹಾಲಿಂಗ ಅಂತ ನಾವು ಅಂದ್ಕೊಂಡ್ರೆ, ಮಹಾಲಿಂಗದ ಸಜ್ಜೋದಾತ ಮುಖ, ವಾಮದೇವ ಮುಖ, ಅಘೋರ ಮುಖ, ತತ್ಪುರುಷ ಮುಖ, ಈಶಾನ ಮುಖ ಅಂತೇಳಿ ಆ ಲಿಂಗಕ್ಕೆ 5 ಮುಖಗಳನ್ನ ನಾವು ಇಲ್ಲಿ ಹೇಳ್ತಾ ಬರ್ತಾರೆ. 5 ಮುಖಗಳು ಯಾವುವು ಅಂತಂದ್ರೆ, ಒಂದು ಆ ಮಹಾಲಿಂಗದ ಹಿಂದಿನ ಮುಖ, ಮಹಾಲಿಂಗದ ಎಡಗಡೆಯ ಮುಖ, ಮಹಾಲಿಂಗದ ಬಲಗಡೆಯ ಮುಖ, ಮಹಾಲಿಂಗದ ಎದುರಿನ ಮುಖ, ಮಹಾಲಿಂಗದ ಮೇಲಿನ ಮುಖ ಅಂತ ಹೇಳಿ 5 ಮುಖಗಳನ್ನು ಮಾಡ್ತಾರೆ. 5 ಮುಖಗಳಿಂದ ಒಂದೊಂದು ಮುಖದಿಂದ ಒಂದೊಂದು ಪಂಚಭೂತಗಳು ಹುಟ್ಟುತ್ತಾವ. ಹೇಳ್ತಾರೆ ಇಲ್ಲಿ, ಸಜ್ಜೋಜಾತ ಮುಖದಲ್ಲಿ ಪೃಥ್ವಿ ಹುಟ್ಟಿತ್ತು, ವಾಮದೇವ ಮುಖದಲ್ಲಿ ಅಪ್ಪು ಹುಟ್ಟಿತ್ತು, ಅಘೋರ ಮುಖದಲ್ಲಿ ಅಗ್ನಿ ಹುಟ್ಟಿತ್ತು, ತತ್ಪುರುಷ ಮುಖದಲ್ಲಿ ವಾಯು ಹುಟ್ಟಿತ್ತು, ಈಶಾನ್ಯ ಮುಖದಲ್ಲಿ ಆಕಾಶ ಹುಟ್ಟಿತ್ತು. ಇಂತಿ ಪಂಚಬ್ರಹ್ಮದಿಂದ ಪಂಚಮಹಾಭೂತಗಳು ಹುಟ್ಟಿದವು ಅಂತ ಹೇಳ್ತಾರೆ. ಯಾವ್ದಿದು ಸಜ್ಜೋಜಾತ ಮುಖ ಅಂದ್ರೆ ಯಾವುದು, ವಾಮದೇವ ಮುಖ ಅಂದ್ರೆ ಯಾವುದು, ಅಘೋರ ಮುಖ ಅಂದ್ರೆ ಯಾವುದು, ತತ್ಪುರುಷ ಮುಖ ಅಂದ್ರೆ ಯಾವುದು, ಈಶಾನ್ಯ ಮುಖ ಅಂದ್ರೆ ಯಾವುದು, ಇದನ್ನ ಸ್ವಲ್ಪ ನಾವು ನೋಡ್ತಾ ಹೋಗೋಣ.
ಎಲ್ಲರೂ ಮೊಬೈಲ್ ಅನ್ನ ಲ್ಯಾಂಡ್ಸ್ಕೇಪ್ ನಾಗ ಇಟ್ಟಿದ್ರೆ ನಾನು ತೋರಿಸ್ತಾ ಇರುವಂತ ಸ್ಲೈಡ್ ಗಳನ್ನ ತಾವು ಗಮನಿಸ್ತಾ ಹೋದ್ರೆ ನಾನು ಹೇಳ್ತಾ ಇರುವಂತ ವಿಚಾರಗಳಿಗೆ ಸ್ವಲ್ಪ ಅರ್ಥೈಸ್ಕೊಳ್ಳೋದಕ್ಕೆ ಸರಳ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ಇಲ್ಲಿ ಹೇಳಿದಿರುವ ಹಾಗೆ ಮೊದಲನೆಯ ಮುಖ ಯಾವ್ದಪ್ಪ ಅಂದ್ರೆ ಸಜ್ಜೋಜಾತ ಮುಖ. ಈ ಸದ್ಯೋಜಾತ ಮುಖ ಅಂತಂದ್ರೆ ಸದಾಶಿವನ ಹಿಂಭಾಗದ ಮುಖ. ಇಲ್ಲಿ ನಾವು ಸದಾಶಿವ ಅನ್ನುವಂತ ಪದವನ್ನ ಕರ್ಣಹಾಸಿಗೆಯಿಂದ ಯಥಾವತ್ತಾಗಿ ನಾನು ಇಲ್ಲಿ ಬಳಸಿದ್ದೇನೆ. ಸದಾಶಿವ ಅಂತಂತಂದ್ರೆ ನಾವು ಯಾವ ರೀತಿಯಾಗಿ ಅರ್ಥೈಸ್ಕೋಬೇಕಂತಂದ್ರೆ ಈ ಮಹಾಲಿಂಗ ಅಂತ ನಾವು ಕರೆದಿವಲ್ಲ, ಈ ಓಂ ಪ್ರಣವದ ಉತ್ಪತ್ತಿಯೊಳಗ ಕೊನೆಯ ಸ್ಥಿತಿಯಾಗಿ ಮಹಾಲಿಂಗ ಬರ್ತದೆ. ಮಹಾಲಿಂಗ ಅಂತಂದ್ರೆ ಅದು ಒಂದು ಮೂಲ ಚಿತ್ ಶಕ್ತಿ. ಅದು ಆ ಮೂಲ ಚಿತ್ ಶಕ್ತಿ ಪರಿವರ್ತನೆ ಹೊಂದುತ್ತದೆ. ಯಾವ್ಯಾವ ಭಾಗದಿಂದ ಏನೇನು ಪರಿವರ್ತನೆ ಹೊಂದದ ಆ ಭಾಗದಿಂದ ಬಂದಂತ ಪರಿವರ್ತನೆಯ ಫಲವೇ ಅದು ಪಂಚಮಹಾಭೂತಗಳು. ಹಿಂಭಾಗದಿಂದ ಬಂದಂತಹದ್ದು ಅದು ಪೃಥ್ವಿ, ಎಡಭಾಗದಿಂದ ಬಂದಂತಹದ್ದು ಜಲ, ಎದುರು ಭಾಗದಿಂದ ಬಂದಂತಹದ್ದು ವಾಯು, ಬಲಭಾಗದಿಂದ ಬಂದಂತಹದ್ದು ಅಗ್ನಿ, ಮೇಲ್ಭಾಗದಿಂದ ಉದಯಿಸಿದ್ದೇ ಆಕಾಶ. ಇಲ್ಲಿ ಒಂದೊಂದು ಭಾಗದ ಮಹಾಲಿಂಗದ ಒಂದೊಂದು ಭಾಗಕ್ಕೆ ಒಂದೊಂದು ಹೆಸರನ್ನ ಚನ್ನಬಸವಣ್ಣವರು ನೀಡ್ತಾ ಹೋಗ್ತಾರೆ. ಹಿಂಭಾಗದ ಮುಖಕ್ಕೆ ಸಜ್ಜೋದ್ಯಾತ ಅಂತ ಕರೀತಾರೆ, ಎಡಭಾಗದ ಮುಖಕ್ಕೆ ವಾಮದೇವ ಅಂತಾರೆ, ಎದುರು ಭಾಗದ ಮುಖಕ್ಕೆ ತತ್ಪುರುಷ ಅಂತ ಕರೀತಾರೆ, ಬಲಭಾಗದ ಮುಖಕ್ಕೆ ಅಘೋರ ಅಂತ ಕರೀತಾರೆ, ಮೇಲ್ಭಾಗದ ಮುಖಕ್ಕೆ ಈಶಾನ್ಯ ಅಂತ ಕರೀತಾರೆ. ಇಲ್ಲಿ ನಾವು ಅರ್ಥೈಸ್ಕೋಬೇಕು, ಸ್ವಲ್ಪ ಗಮನಿಸ್ತಾ ಬನ್ರಿ. ಒಂದೊಂದು ಪಂಚಮಹಾಭೂತಗಳು ಅಲ್ಲಿ ಒಂದೊಂದು ಮುಖದಿಂದ ಉಗಮಿಸ್ತಾವು ಅಂತ ಹೇಳ್ತಾರೆ. ಕಾರಣ ಏನು? ಯಾಕೆ ಸಜ್ಜೋಜಾತ ಮುಖದಿಂದನೇ ಪೃಥ್ವಿ ಬಂತು, ವಾಮದೇವ ಮುಖದಿಂದನೇ ಜಲ ಬಂತು, ತತ್ಪುರುಷ ಮುಖದಿಂದನೇ ವಾಯು ಬಂತು, ಅಘೋರ ಮುಖದಿಂದನೇ ಅಗ್ನಿ ಬಂತು, ಈಶಾನ್ಯ ಮುಖದಿಂದನೇ ಆಕಾಶ ಬಂತು. ಈ ಮುಖಗಳಿಗೂ ಮತ್ತು ಪಂಚಮಹಾಭೂತಗಳಿಗೂ ಒಂದು ಸಂಬಂಧವನ್ನ ಇದೆ. ಆ ಸಂಬಂಧ ಏನು ಅನ್ನೋದನ್ನ ನಾವು ಮುಂದಿನ ಅಧ್ಯಾಯದಿಂದ ನೋಡ್ತಾ ಹೋಗ್ತೀವಿ. ಈಗ ನಾವು ಸಹಜವಾಗಿ ಆ ಮುಖಗಳು ಮತ್ತು ಅಲ್ಲಿಂದ ಉತ್ಪಾದನೆ ಆಗಿರುವಂತ ಪಂಚಮಹಾಭೂತಗಳನ್ನ ನೋಡ್ತಾ ಹೋಗೋಣ. ಈ ಪೃಥ್ವಿ, ಜಲ, ವಾಯು, ಅಗ್ನಿ, ಆಕಾಶ, ಇವು ಪಂಚಮಹಾಭೂತಗಳು. ಗಮನಿಸ್ತಾ ಬನ್ನಿ, ನಮ್ಮ ಭೂಮಿ ಮೇಲಿರುವಂತ ಎಲ್ಲ ಧರ್ಮ ಗ್ರಂಥಗಳಾಗಿರ್ಬೋದು, ವಿಜ್ಞಾನದ ಎಲ್ಲ ಗ್ರಂಥಗಳಾಗಿರಬಹುದು, ಕ್ರಿಸ್ತ ಪೂರ್ವದಿಂದ ಹಿಡಿದು ಕ್ರಿಸ್ತ ಪೂರ್ವದ ಆಚೆಯಿಂದ ಹಿಡ್ಕೊಂಡು ಇಲ್ಲಿವರೆಗೂ ಸಹ ಏನು ಬೆಳವಣಿಗೆ ಹೊಂದಿದೆ ವಿಜ್ಞಾನ, ಅದು ಕೆಮಿಸ್ಟ್ರಿ ಭಾಗ ತಗೊಂಡ್ರೆ, ಧರ್ಮದ ಆಧಾರವಾಗಿ ತಗೊಂಡ್ರೆ, ಎಲ್ಲಾ ಧಾರ್ಮಿಕ ಗ್ರಂಥಗಳಲ್ಲಿಯೂ ಸಹ ಇವೇ 5 ಮಹಾಭೂತಗಳಿಂದನೇ ಸೃಷ್ಟಿಯಾಗಿದೆ ಅನ್ನೋದನ್ನೇ ನಾವು ಕಾಣ್ತೇವೆ. 6ನೇದಿಲ್ಲ ಇಲ್ಲ. ಯಾಕಂತಂದ್ರೆ ಈ 5 ಪಂಚಮಹಾಭೂತಗಳ ಪಂಚೀಕರಣದಿಂದ, ಅಂದ್ರೆ ಒಂದರೊಳಗಡೆ ಒಂದು ಸೇರುವುದರಿಂದ ಉಪ ಮಹಾಭೂತಗಳು ಹುಟ್ಕೊಳ್ತವೆ. ಪೃಥ್ವಿ ಬಿಟ್ರೆ ಕಠಿಣಕ್ಕೆ ಈ ಸೃಷ್ಟಿಯೊಳಗೆ ಮತ್ತೊಂದು ಇಲ್ಲವೇ ಇಲ್ಲ. ನಾವು ಅರ್ಥೈಸ್ಕೋಬೇಕು, ಪೃಥ್ವಿ ಅಂದ ತಕ್ಷಣ ನಮ್ಮ ಭೂಮಿಯ ಮಾತ್ರ ಅಲ್ಲ. ಪೃಥ್ವಿ ಅಂದ್ರೆ ಎಲ್ಲಾ ಗ್ರಹಗಳು ಬಂದವು, ಎಲ್ಲಾ ಧೂಮಕೇತುಗಳು ಬಂದವು, ಎಲ್ಲಾ ಉಲ್ಕೆಗಳು ಬರ್ತವೆ. ಗೋಚರವಾಗಿರುವಂತ ಕಠಿಣವಾಗಿರುವುದು ಎಲ್ಲವೂ ಪೃಥ್ವಿಯ ಅಂಶವೇ. ಜಲ ಅಂತಂದ ತಕ್ಷಣ ನೀರು ಅಂದ್ಕೊಳ್ಳುವ ಹಾಗಿಲ್ಲ, ಹರಿಯುವಿಕೆ ಆಗಿರುವಂತಹ ದ್ರವ ರೂಪದಲ್ಲಿರುವಂತಹ ಸರ್ವವೂ ಸಹ ಜಲವೇ. ವಾಯು ಅಂತಂದ್ರೆ ಸಂಚರಿಸುವಂತಹ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಂಚಲನಕ್ಕೆ ಸಹಾಯ ಮಾಡುವ ಶಕ್ತಿಯೇ ವಾಯು ಶಕ್ತಿ. ಅಗ್ನಿ ಅಂತಂದ್ರೆ ದಹಿಸುವಂತಹದ್ದು, ಅದು ಕೇವಲ ಬೆಂಕಿ ಮಾತ್ರ ಆಗ್ತಾ ಇಲ್ಲ, ಬಿಸಿಯಾಗಿರುವಂತ ಸೂರ್ಯನಲ್ಲಿರುವಂತ ಪ್ಲಾಸ್ಮಾ ಸ್ಟೇಜು ಸಹ ಅಗ್ನಿನೇ. ಅಗ್ನಿ ಅಂತಂದ್ರೆ ನಾವು ಕಣ್ಣಿಗೆ ಕಾಣ್ತಾ ಇರುವಂತ ಬೆಂಕಿಯ ಜ್ವಾಲೆ ಮಾತ್ರ ಅಲ್ಲ, ಈ ನಾವು ಬೆಂಕಿ ಪಟ್ಟಣದೊಳಗೆ ಹಿಡಿದಿರುವಂತ ಫಾಸ್ಫರಸ್ ಸಹ ಅಗ್ನಿನೇ. ನಮ್ಮ ದೇಹದೊಳಗಿರುವಂತ ಪಿತ್ತ ರಸವು ಸಹ ಅಗ್ನಿನೇ.
ಹೀಗೆ ಇವೆಲ್ಲವೂ ಸಹ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವುದೇ ಆಕಾಶ. ನಾವು ಪದಗಳನ್ನ ಸರಿಯಾಗಿ ಅರ್ಥೈಸ್ಕೊಂಡ್ರೆ ಈ ಪಂಚಮಹಾಭೂತಗಳ ಉತ್ಪತ್ತಿ ಅಧ್ಯಾಯ ನಮಗೆ ಸರಿಯಾಗಿ ಅರ್ಥೈಸ್ತದೆ. ಯಾಕಂತಂದ್ರೆ ನಾವು ಒಂದೊಂದು ಪದಗಳಿಗೆ ನಮ್ಮದೇ ಆದಂತಹ ಒಂದು ಜ್ಞಾನದ ಪರಿಮಿತಿ ಒಳಗೆ ಹಿಡಿದಿಟ್ಬಿಟ್ಟಿದ್ದೀವಿ. ಪೃಥ್ವಿ ಅಂದ ತಕ್ಷಣ ಭೂಮಿ. ಚನ್ನಬಸವಣ್ಣವರ ಕರ್ಣಹಸಿಗೆ ಒಳಗೆ ಹೇಳಿರುವಂತಹ ಪೃಥ್ವಿ ಕೇವಲ ಭೂಮಿಗೆ ಮಾತ್ರ ಸೀಮಿತವಾಗಿಲ್ಲ. ಅದು ಬುಧ ಗ್ರಹ, ಗುರುಗ್ರಹ, ಶುಕ್ರ ಗ್ರಹ, ಎಲ್ಲಾ ಗ್ರಹಗಳಾಗಿರ್ಬೋದು, ಚಂದ್ರ ಆಗಿರ್ಬೋದು, ಇನ್ನು ಅನೇಕ ಇದರ ಆಚೆ ಇರುವಂತಹ ಬೇರೆ ನಕ್ಷತ್ರದ ಸುತ್ತಲೂ ಇರುವಂತಹ ಗ್ರಹಗಳು ಬರ್ತವೆ, ಉಪಗ್ರಹಗಳು ಬರ್ತವೆ, ನಕ್ಷತ್ರಗಳು ಬರ್ತವೆ. ಯಾವುದು ಕಠಿಣವಾಗಿರುತ್ತೋ ಅದೆಲ್ಲ ಪೃಥ್ವಿ ಅಂತ ಅರ್ಥೈಸ್ಕೋಬೇಕು. ಇದೇ ರೀತಿಯಾಗಿ ನಾವು ಅರ್ಥೈಸ್ಕೊಂಡ್ರೆ ಮಾತ್ರ ಈ ಪಂಚಮಹಾಭೂತಗಳ ಈ ಉಗಮದ ಬಗ್ಗೆ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಕರ್ಣಹಸಿಗೆಯಲ್ಲಿ ನೆಕ್ಸ್ಟ್ ಹೇಳ್ತಾರೆ, ಮುಂದೆ ಕರ್ಣಹಸಿಗೆ ಪಂಚಮಹಾಭೂತದೊಳಗಡೆ ಹೇಳ್ತಾರೆ, ಸಜ್ಜೋಜಾತ ಉದ್ಭವ ಭೂಮಿ, ವಾಮದೇವೋ ಉದ್ಭವಂ ಜಲ, ಅಘೋರಾರಗ್ನಿ ಉತ್ಪನ್ನ ತತ್ಪುರುಷಾದ್ವಯ ವಾಯು ಉದ್ಭವಂ ಈಶಾನದ್ಗಗನಂ ಜಾತಂ ಪಂಚ ಬ್ರಹ್ಮಮಯಂ ಜಗತ್ ಎಂಬುದಾಗಿ. ಇಲ್ಲಿ ಈ ಶ್ಲೋಕದೊಳಗೆ ನಾವು ಒಂದು ಪದವನ್ನು ನಾವು ಗಮನಿಸಬೇಕು. ಪಂಚ ಬ್ರಹ್ಮಮಯಂ ಜಗತ್. ಇಲ್ಲಿ ಸಜ್ಜೋಜಾತ ಮುಖದಿಂದ ಭೂಮಿ, ವಾಯುದೇವ ಮುಖದಿಂದ ಈ ಒಂದೊಂದು ಹೇಳ್ತಾ ಹೋಗ್ತಾರೆ. ಅದು ಸಂಸ್ಕೃತದೊಳಗೆ ಸಂಸ್ಕೃತವನ್ನ ಸಮೀಕರಣೆ ಮಾಡಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಯಾಕಂತಂದ್ರೆ ಈ ಕರ್ಣಹಸಿಗಳಲ್ಲಿ ಇರುವಂತಹ ಎಲ್ಲಾ ವಿಚಾರಗಳು ಆಗಮದಲ್ಲೂ ಇದ್ದಿರಬಹುದು, ಆದ್ರೆ ಅವುಗಳನ್ನು ಸರಳೀಕರಣ ಮಾಡಿ ಕೊಟ್ಟಿರುವಂತಹ ಖ್ಯಾತಿ ಚನ್ನಬಸವಣ್ಣವ್ರಿಗೆ ಬರುತ್ತೆ. ಯಾಕಂದ್ರೆ ಕರ್ಣಹಸಿಗೆ ಒಳಗೆ ಕೆಲವಷ್ಟು ಜನರಿಗೆ ಬಹುಶಃ ಈ ಸಂಸ್ಕೃತ ಪದಗಳ ಕಠಿಣತೆಯಿಂದನೇ ಕರ್ಣಹಸಿಗೆ ಕಠಿಣ ಅಂತ ಅಂದ್ಕೊಂಡು ಇಲ್ಲಿವರೆಗೂ ಬಹಳಷ್ಟು ಜನ ಅದನ್ನ ಅಧ್ಯಯನದಿಂದ ಹೊರಗಿಟ್ಟಿದ್ರೇನೋ ಅಂತ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ಅಲ್ಲಿ ಸಂಸ್ಕೃತ ಪದಗಳು ಇದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗುದಿಲ್ಲ ಅನ್ನೋದಕ್ಕೋಸ್ಕರವಾಗಿ ಚನ್ನಬಸವಣ್ಣವರು ಆ ಪದಗಳ ನಂತರ, ಸಂಸ್ಕೃತ ಶ್ಲೋಕದ ನಂತರ ಕನ್ನಡದಲ್ಲಿ ಅದರ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಅದನ್ನೇ ಈಗ ನಾವು ಸಂಸ್ಕೃತದಲ್ಲಿ ನೋಡಿರುವಂತಹ ಈ ಶ್ಲೋಕದ ಕನ್ನಡದ ಅನುವಾದವಾಗಿನೇ ಇಲ್ಲಿ ಸಜ್ಜೋದಾತ ಮುಖದಲ್ಲಿ ಪೃಥ್ವಿ ಹುಟ್ಟಿತ್ತು, ವಾಮದ ಮುಖದಲ್ಲಿ ಅಪ್ಪು ಹುಟ್ಟಿತ್ತು ಅನ್ನೋದನ್ನ ಕನ್ನಡದಲ್ಲಿ ಹೇಳ್ತಾರೆ. ಅದರ ಮುಂದುವರೆದ ಭಾಗವಾಗಿನೇ ಅವರು ಸಂಸ್ಕೃತದ ಈ ಶ್ಲೋಕವನ್ನು ಸಹ ಯಥಾವತ್ತಾಗಿ ನಮಗೆ ನೀಡ್ತಾ ಹೋಗ್ತಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು ಮುಖ್ಯ ಏನಪ್ಪಾ ಅಂತಂದ್ರೆ ಪಂಚಬ್ರಹ್ಮಗಳು ಅಂತ ಹೇಳ್ತಾರೆ. ಪಂಚಬ್ರಹ್ಮಗಳು ಯಾವುವು ಅಂತಂದ್ರೆ ಇದೆ, ಸಜ್ಜೋಜಾತ, ವಾಮದೇವ, ತತ್ಪುರುಷ, ಅಘೋರ, ಈಶಾನ್ಯ. ಇಲ್ಲಿ ಬ್ರಹ್ಮ ಅಂತ ಅಂದ ತಕ್ಷಣ ನಾವು ಸಾಮಾನ್ಯವಾಗಿ ಪೌರಾಣಿಕವಾಗಿ ನಮ್ಮ ಕಲ್ಪನೆಯೊಳಗೆ ಸೇರ್ಕೊಂಡಿರುವಂತಹ ಬ್ರಹ್ಮ, ಅದನ್ನ ಆಚೆ ಬರೋಣ. ನಾವು ಬ್ರಹ್ಮ ಅನ್ನುವಂತ ಪದದ ಅರ್ಥ ಹುಟ್ಟು ಅಂತ ಅರ್ಥ. ಯಾವುದು ಹುಟ್ಟುವುದಕ್ಕೆ ಮೂಲ ಆಗಿರುತ್ತೆ ಅದು ಬ್ರಹ್ಮ. ಪೃಥ್ವಿ ಹುಟ್ಟುವುದಕ್ಕೆ ಮೂಲ ಆಗಿರುವುದು ಸಜ್ಜೋಜಾತ ಬ್ರಹ್ಮ. ಜಲ ಹುಟ್ಟುವುದಕ್ಕೆ ಮೂಲವಾಗಿರುವಂತದ್ದು ವಾಮದೇವ ಬ್ರಹ್ಮ. ತತ್ಪುರುಷ ಅನ್ನುವಂಥದ್ದು ವಾಯು ಹುಟ್ಟುವುದಕ್ಕೆ ಕಾರಣವಾಗಿರುವಂತ ತತ್ಪುರುಷ ಬ್ರಹ್ಮ. ಹಾಗೆ ಅಗ್ನಿ ಹುಟ್ಟೋದಕ್ಕೆ ಕಾರಣವಾಗಿರುವಂತದ್ದು ಅಘೋರ ಬ್ರಹ್ಮ. ಆಕಾಶ ಹುಟ್ಟೋದಕ್ಕೆ ಕಾರಣವಾಗಿರುವುದು ಈಶಾನ ಬ್ರಹ್ಮ. ಹೀಗೆ ಪಂಚಬ್ರಹ್ಮಗಳಿಂದ ಜಗತ್ತು ಹುಟ್ಟಿದೆ ಅನ್ನುವಂಥದ್ದನ್ನ ಈ ಶ್ಲೋಕದಲ್ಲಿ ಹೇಳಿದ್ರೆ, ಮುಂದುವರೆದು ಹೇಳ್ತಾರೆ ಅವರು, ಪ್ರತಿಯೊಂದು ಪಂಚಮಹಾಭೂತಗಳ ಏನು ಉಗಮ ಆದ್ವಲ್ಲ, ಅವುಗಳಿಗೆ ಗುಣಲಕ್ಷಣಗಳೇನು, ಅವುಗಳ ಧರ್ಮ ಏನು, ಅವುಗಳ ಕರ್ಮ ಏನು, ಅವುಗಳ ವರ್ಣ ಏನು, ಅವುಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಅಧಿದೇವತೆಗಳು ಯಾವುವು ಅನ್ನೋದನ್ನು ಕುರಿತಾಗಿ ಅದೇ ಸಂಸ್ಕೃತ ಶ್ಲೋಕವನ್ನು ಮುಂದುವರಿಸಿ ಹೇಳ್ತಾ ಹೋಗ್ತಾರೆ. ಶಬ್ದಾದಿ ಪಂಚವಿಷಯ ಗುಣಂ ಭೂಮೌ ಪ್ರಕೀರ್ತನ ಚತುರ್ಗುಣ ಭವಿಷ್ಯಂತೆ ಸುತ್ರಿಗುಣಾಚ ವಗ್ನಿಕೆ. ಇಲ್ಲಿ ಹೇಳ್ತಾ ಹೋಗ್ತಾರೆ, ಶಬ್ದಾದಿ ಪಂಚ ವಿಷಯಗಳು ಅಂದ್ರೆ 5 ಪಂಚಗುಣಗಳು ಭೂಮಿಗೆ ಇದ್ದಾವೆ. ಅದರಿಂದ ಒಂದು ಗುಣ ಕಡಿಮೆ ಆಗಿ ಚತುರ್ಗುಣ ಅಂದ್ರೆ 4 ಗುಣಗಳು ಎದಕ್ ಬರ್ತಾವಪ್ಪ ಅಂತಂದ್ರೆ ನೆಕ್ಸ್ಟ್ ಭೂಮಿಯಿಂದ ಮೇಲ್ವಾಗಿರುವಂತದ್ದು ಜಲಗುಣಕ್ಕೆ ಬರ್ತಾವೆ. ಈ ಜಲಗಣದಿಂದ 3 ಗುಣಗಳು ಒಂದು ಕಡಿಮೆ ಆಗಿ 3 ಗುಣಗಳು
ವಾಯುಕ್ ಬರ್ತವೆ. ದ್ವಿಗುಣಾಚ ಪ್ರೋಕ್ತ ಆಕಾಶೆ ಏಕಗುಣಚೆ ಅಂದ್ರೆ ಎರಡು ಗುಣಗಳು ಮುಂದ ಆ ಭೂಮಿಯಿಂದ ಜಲ, ಜಲದಿಂದ ಅಗ್ನಿ, ಅಗ್ನಿಯಿಂದ ವಾಯು, ವಾಯುದಿಂದ ಆಕಾಶ, ಆಕಾಶಕ್ಕೆ ಏಕಚ ಒಂದೇ ಗುಣ ಐತಿ ಅಂತ ಹೇಳ್ತಾರೆ. ಅವು ಯಾವ ಗುಣ ಏನು ಅನ್ನೋದನ್ನ ಮುಂದೆ ನೋಡೋಣ. ಅವುಗಳ ಗುಣ ಆಯ್ತು. ಅವುಗಳ ಧರ್ಮ ಅಂದ್ರೆ ಅವು ಸ್ವಭಾವ ಏನಿದೆ? ಯತ್ ಕಠಿಣ್ಯತೆ ತತ್ವಿ ಪೃಥ್ವಿ, ಪೃಥ್ವಿಗೆ ಕಠಿಣ ಇತ್ತು. ಚ ಯದ ದ್ರವ ಅಂದ್ರ ಚರಿಸುವಂತದ್ದು ದ್ರವದು. ಜಲ ಮುಶ್ಚತೆ ಯದುಷ್ಣಂ ತಥಾ ತೇಜೋ ವಾಯು ಸಂಚಲನ ತಥಾ ಆಕಾಶಂ ಮಹದಾಕಾಶಂ ಭೂತಧರ್ಮ ಇತಿ ಸ್ಮೃತ. ಈ ರೀತಿಯಾಗಿ ಅವುಗಳ ಧರ್ಮವನ್ನ ಹೇಳ್ತಾ ಹೋಗ್ತಾರೆ. ಮುಂದೆ ಅವುಗಳ ಕರ್ಮವನ್ನ ಮತ್ತು ಅವುಗಳ ವರ್ಣವನ್ನ, ಅವುಗಳ ಅಧಿದೇವತೆಗಳನ್ನು ಹೇಳ್ತಾ, ಧಾರಣಂ ಪಿಂಡೀಕರಣಂ ಪಚನಂ ವಹಾದಿಯ ಚ ನ ಭವಂ ಸರ್ವಾಶ್ರಯಂ ಸ್ಯಾತ್ ಭೂತ ಕರ್ಮ ಇತಿ ಸ್ಮೃತಂ ಪೀತ ಶ್ವೇತಶ್ಚ ರಕ್ತಶ್ಚ ಹರಿತಶ್ಚ ಕೃಷ್ಣ ಏವಚ. ಇವುಗಳು ಅವುಗಳನ್ನ ವರ್ಣಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಪೃಥ್ವ್ಯಾದಿ ಪಂಚಭೂತಾನಾಂ ವರ್ಣಭೇದಂ ಪ್ರಕೀರ್ತಾಥ ಪೃಥ್ವ್ಯಾಂ ಬ್ರಹ್ಮ ಜಲೆ ವಿಷ್ಣುಸ್ತತ ರುದ್ರೋ ಹುತಾಶನೆ ಈಶ್ವರಂ ಪವನೆ ದೇವ ಆಕಾಶೇತು ಸದಾಶಿವ ಬ್ರಹ್ಮ ವಿಷ್ಣುಶ್ಚ ರುದ್ರಶ್ಚ ಈಶ್ವರಶ್ಚ ಸದಾಶಿವಾಚ ಭೂಮಧ್ಯಾದ್ವೈವ ಮಿತಿ ಕಂಪಿತಾತ ವರ್ಣಂ ಸಂಜ್ಞಾತು ಎಂಬುದಾಗಿ. ಈ ರೀತಿಯಾಗಿ ಪ್ರತಿಯೊಂದು ಪಂಚಮಹಾಭೂತಗಳ ಗುಣಗಳೇನು, ಧರ್ಮ ಯಾವುದು, ಕರ್ಮ ಯಾವುದು, ವರ್ಣ ಯಾವುದು, ಅವುಗಳಿಗಿರುವಂತಹ ಅಧಿದೇವತೆಗಳು ಯಾರು ಎನ್ನುವುದನ್ನ ವಿವರವಾಗಿ ಈ ಸಂಸ್ಕೃತದ ಶ್ಲೋಕವನ್ನ ನೀಡ್ತಾ, ಮುಂದೆ ಅವರು ಅದನ್ನೇ ಸರಳೀಕರಣ ಮಾಡಿ ಕನ್ನಡೀಕರಣ ಮಾಡ್ತಾ, ಕನ್ನಡದಲ್ಲಿ ಈ ಚನ್ನಬಸವಣ್ಣನವರು ಇದೇ ಕರ್ಣಹಸಿಕೆಯಲ್ಲಿ ಆ ಸಂಸ್ಕೃತದ ಶ್ಲೋಕವನ್ನ ವಿವರವಾಗಿ ನೀಡ್ತಾ ಹೋಗ್ತಾರೆ. ಬಹುಶಃ ಸಂಸ್ಕೃತದ ಶ್ಲೋಕವನ್ನು ಅಷ್ಟೇ ನಿಲ್ಲಿಸಿದ್ರೆ ಕರ್ಣಹಸಿಗೆ ನಮ್ಮ ಶರಣರ ಒಂದು ಅನುಪಮ ಕೊಡುಗೆ ಅಂತ ಅನಿಸ್ತಾ ಇದ್ದಿಲ್ಲ. ಯಾಕಂತಂದ್ರೆ ಕರ್ಣಹಸಿಗೆ ಜೊತೆಗೆ ನಾವು ವಚನಗಳನ್ನೆಲ್ಲ ಗಮನಿಸ್ತಾ ಹೋದ್ರೆ ಅನೇಕ ವಚನಗಳಲ್ಲಿ ಸಂಸ್ಕೃತದ ಶ್ಲೋಕಗಳನ್ನ ನೀಡಿದ್ದಾರೆ. ಅದು ಎರಡು ರೀತಿಯಾಗಿ ನಾವು ಗಮನಿಸ್ತೀವಿ. ಒಂದು, ಶರಣರ ರಚನೆಯ ವಚನಗಳ ರಚನೆಯ ನಂತರ ಕಾಲಘಟ್ಟದಲ್ಲಿ 15 ಅಥವಾ 16ನೇ ಶತಮಾನದಲ್ಲಿ ಬೇರೆಯವರು ವಚನಗಳು ವೇದ ಆಗಮನಗಳ ಒಂದು ಉತ್ಪನ್ನ ಅಂತ ಹೇಳಿ ತೋರಿಸೋದಕ್ಕೋಸ್ಕರವಾಗಿ ಎಂಬುದಾಗಿ, ಎಂತೆಂದಡೆ ಅಂತ ಪದವನ್ನು ಸೇರಿಸಿ ಆ ಸಂಸ್ಕೃತ ಪದಗಳನ್ನು ಸೇರಿಸಿದ್ದಾರೆ ಅನ್ನುವಂತ ವಿಚಾರ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ನಮ್ಮ ವಚನಕಾರರು ವೇದ ಆಗಮ ಉಪನಿಷತ್ತುಗಳನ್ನು ಸಹ ಅಧ್ಯಯನ ಮಾಡಿದ್ರು. ತಾವು ಹೇಳ್ತಾ ಇರ್ಬೇಕಾದ್ರೆ ಈ ವಿಚಾರಕ್ಕೆ ಇದು ಸಾಕ್ಷಿ ಅನ್ನುವ ರೂಪದಲ್ಲಿನೂ ಸಹ ಬಳಸಿದ್ದಾರೆ ಅಂತ ಹೇಳಿ ಒಂದು ಪಾಸಿಟಿವ್ ಆಗಿ ಒಂದು ನೆಗೆಟಿವ್ ಆಗಿ ಸಂಸ್ಕೃತ ಪದಗಳ ಬಳಕೆಯ ಬಗ್ಗೆ ಮಾತಾಡ್ತಾರೆ. ಆದ್ರೆ ಕರ್ಣಹಸಿಗೆಯಲ್ಲಿ ಸಂಸ್ಕೃತ ಶ್ಲೋಕಗಳ ಜೊತೆಗೆ ಕನ್ನಡವಾದ ಪದಗಳನ್ನು ಸೇರಿಸಿರೋದ್ರಿಂದ ಇದಕ್ಕೆ ಎರಡು ರೀತಿಯಾದಂತಹ ಒಂದು ವೇಟೇಜ್ ನಾವು ನೋಡ್ಬೋದು. ನಾವು ಕರ್ಣಹಸಿಗೆಯ ಪ್ರಾರಂಭದಲ್ಲಿ ಹೇಳಿದೆ, ಈ ಕರ್ಣಹಸಿಗೆ ಅನ್ನೋದು ಮರಾಠಿಯಲ್ಲಿ, ತಮಿಳಿನಲ್ಲಿ, ತೆಲುಗಿನಲ್ಲಿ, ಹಾಗೇನೆ ಸಂಸ್ಕೃತದಲ್ಲಿಯೂ ಸಹ ಅನುವಾದ ಆಗಿದೆ ಅಂತ ಹೇಳಿ. ಬಹುಶಃ ಆ ಸುಮಾರು 900 ವರ್ಷಗಳ ನಂತರ ಅದು ಬೇರೆ ಬೇರೆ ರೂಪದಲ್ಲಿ ಪಡೆದೂ ಸಹ ನಮಗೆ ತಲುಪಿರಬಹುದು. ಅದೇನೇ ಇರ್ಲಿ, ಆ ಬಳಸಿರುವಂತಹ ಸಂಸ್ಕೃತ ಪದಗಳೇನು ಅಂತ ಕಠಿಣ ಅಂತಿಲ್ಲ, ಅರ್ಥೈಸ್ಕೊಳ್ಳೋದಕ್ಕೆ ಸುಲಭವಾಗಿದ್ದಾವೆ. ಅರ್ಥ ಆಗದವರಿಗೆ ಕನ್ನಡದಲ್ಲಿ ಸಹ ಅದರ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ಆ ಸಂಸ್ಕೃತದ ಶ್ಲೋಕದ ಕನ್ನಡದ ಭಾವವನ್ನು ನೋಡ್ತಾ ಹೋದ್ರೆ, ಪೃಥ್ವಿಗೆ 5 ಗುಣಗಳದಾವು ಅಂತ ಹೇಳಿದ್ರು. ಆ 5 ಗುಣಗಳು ಯಾವುವು ಅಂತಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ನೋಡ್ರಿ, ಪೃಥ್ವಿ ಅಂತಂದ್ರೆ ವಿಶಾಲ ಅರ್ಥದಲ್ಲಿ ನಾನು ಆಗಲೇ ಹೇಳಿದೆ, ಗ್ರಹಗಳಾಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಉಪಗ್ರಹಗಳಾಗಿರ್ಬೋದು, ಯಾವುದೇ ಆಕಾಶ ಕಾಯಗಳು ಅವೆಲ್ಲ ಪೃಥ್ವಿ ಅಂತ ಹೇಳಿ ನಾವು ಗಮನಿಸ್ಬೇಕಾಗ್ತದೆ. ನಮ್ಮ ಸಾಮಾನ್ಯದ ಅರ್ಥಕ್ಕೆ ನಾವು ಬಂದ್ರೆ, ನಮ್ಮ ವಾಸಿಸುವಂತ ಭೂಮಿಯನ್ಗೇನೆ ನಾವು ಪೃಥ್ವಿ ಅಂತ ಅಂದ್ಕೊಂಡ್ರೆ ಅದಕ್ಕೆ ಈ 5 ಗುಣಗಳದಾವು ಅಂತ ಹೇಳ್ತಾರೆ. ಒಂದೊಂದು ಗುಣವನ್ನ ನಂತರ ನಾವು ನೋಡೋಣ, ವಿಭಾಗಿಸೋಣ. ಹಾಗೇನೆ ಅದರ ಧರ್ಮ ಅಂದ್ರೆ ಅದರ ಸ್ವಭಾವ ಕಠಿಣವಾಗಿರುವುದೇ ಅದರ ಸ್ವಭಾವ. ಪೃಥ್ವಿಯ ಗುಣ ಅಂದ್ರೆ ಕಠಿಣ, ಬಿರುಸು ಅಂತ ನಾವು
ಸಾಮಾನ್ಯ ಅರ್ಥದಲ್ಲಿ ಹೇಳ್ತೇವೆ. ಕರ್ಮ ಅಂತಂತಂದ್ರೆ ಅದರ ಒಂದು ಗುಣ ಧರ್ಮದ ಧಾರಣತ್ವೇ ಅದರ ಕರ್ಮ ಸ್ವಭಾವ. ಅಂದ್ರೆ ಎಲ್ಲವನ್ನೂ ಸಹ ಅದು ಹೊತ್ತುಕೊಂಡಿರುವುದೇ, ಧಾರಣೆ ಮಾಡೋದು, ಅದಕ್ಕೆ ಧರಣಿ ಅಂತಲೂ ಕರಿತೀವಿ. ಅದು ಅದರ ಕರ್ಮ. ಇದರ ವರ್ಣ ಅಂತಂದ್ರೆ ಪೀತ ವರ್ಣ ಅಂತ ಹೇಳ್ತಾರೆ. ಹಳದಿ ಎನ್ನುವಂಥದ್ದು ಈ ಪೃಥ್ವಿಯ ಮೂಲ ಬಣ್ಣ. ಅದರ ಅಧಿದೇವತೆ ಯಾವುದು ಅಂತಂದ್ರೆ ಬ್ರಹ್ಮ. ಬ್ರಹ್ಮ ಅಂತಂದ್ರೆ ಅದು ಸೃಷ್ಟಿಗೆ ಮೂಲವಾಗಿರುವಂತದ್ದು, ಹುಟ್ಟುವುದಕ್ಕೆ ಕಾರಣವಾಗಿರುವಂತದ್ದು ಬ್ರಹ್ಮ ಅಂತ ಹೇಳಿ. ಹೀಗಾಗಿ ಪೃಥ್ವಿಯ ಅಧಿದೇವತೆ ಬ್ರಹ್ಮ ಅಂತ ಹೇಳ್ತಾರೆ. ಇಲ್ಲಿ ನಾವು ಗಮನಿಸ್ಬೇಕು, ಕರ್ಣಹಾಸಿಗೆ ಒಳಗ ಪಂಚಭೂತಗಳ ಉತ್ಪತ್ತಿ ಅಧ್ಯಾಯದೊಳಗಡೆ ಪ್ರತಿಯೊಂದು ಪಂಚಭೂತಗಳ ಪ್ರತಿಯೊಂದಕ್ಕೂ ಸಹ ಗುಣಗಳ ಬಗ್ಗೆ, ಧರ್ಮದ ಬಗ್ಗೆ, ಕರ್ಮದ ಬಗ್ಗೆ, ವರ್ಣದ ಬಗ್ಗೆ, ಅಧಿದೇವದ ಬಗ್ಗೆ ನೀಡ್ತಾ ಹೋಗ್ತಾರೆ. ಹೀಗೆ ಒಂದೊಂದು ನಾವು ವಿವರವಾಗಿ ನೋಡ್ತಾ ಹೋದ್ರೆ ಅವರ ಗುಣಗಳನ್ನು ನೋಡ್ತಾ ಹೋಗೋಣ. ಪೃಥ್ವಿಗೆ 5 ಗುಣಗಳದಾವು ಅಂತ ಹೇಳಿದ್ವಿ. 5 ಗುಣಗಳಲ್ಲಿ ಮೊದಲನೇದಾಗಿ ಶಬ್ದ. ಇಲ್ಲಿರುವಂತಹ ಪ್ರತಿ ವಸ್ತುಗಳಿಗೂ ಸಹ ಶಬ್ದವನ್ನ ಉಂಟು ಮಾಡ್ತಾವ. ಅದು ಯಾವುದೇ ವಸ್ತು ತಗೊಳ್ರಿ, ನೀವು ಲೋಹಗಳು ತಗೊಂಡು ಒಂದಕ್ಕೊಂದು ತಾಕ್ಸಿದ್ರು ಶಬ್ದ ಉತ್ಪತ್ತಿ ಆಗ್ತದೆ. ಬೇಡ, ಮರಗಳನ್ನು ತಗೊಂಡು ಅಂದ್ರೆ ಕಟ್ಟಿಗೆ ತಗೊಂಡು ಒಂದಕ್ಕೊಂದು ಬಡಿದ್ರು ಶಬ್ದ ಬರ್ತದೆ. ಯಾವುದೇ ವಸ್ತುಗಳನ್ನು ಒಂದಕ್ಕೊಂದು ಸ್ಪರ್ಶಿಸಿದ್ರೆ ಶಬ್ದ ಉಂಟು ಆಗ್ತದೆ ಅಂತಂದ್ರೆ ಇದ್ರ ಮೂಲ ಗುಣ ಅದು ಯಾವುದು? ಭೂಮಿಯ ಅಥವಾ ಪೃಥ್ವಿಯ ತತ್ವದ ಮೂಲ ಗುಣ ಶಬ್ದವನ್ನ ಹೊರಹಾಕುವುದು. ಈ ಶಬ್ದ ಅನ್ನುವಂಥದ್ದು ಪಂಚಮಹಾಭೂತಗಳಲ್ಲಿರುವಂತಹ ಎಲ್ಲ ತತ್ವದಲ್ಲಿಯೂ ಸಹ ಅಡಕವಾಗಿದೆ. ಯಾಕೆ ಅಡಕವಾಗಿದೆ ಅಂತಂದ್ರೆ ಈ ಶಬ್ದ ಅನ್ನುವಂಥದ್ದು ಆಕಾಶ ತತ್ವದಲ್ಲಿನೂ ಇದೆ, ಆಕಾಶದಲ್ಲಿನೂ ಸಹ ಶಬ್ದ ಇದೆ. ಈ ತತ್ವಗಳು ಯಾವ ರೀತಿಯಾಗಿ ಉಗಮ ಆದವು ಅಂತಂದ್ರೆ ಪಂಚಮಹಾಭೂತಗಳು, ನಾವು ಇವುಗಳನ್ನ ವಿವರವಾಗಿ ನೋಡ್ಬೇಕಂತಂದ್ರೆ ಮೇಲಿಂದ ಕೆಳಗೆ ನೋಡ್ಕೊತ ಬಂದ್ರೆ ಅರ್ಥ ಆಗ್ತದೆ. ಮಹಾಲಿಂಗದಿಂದ ಉಗಮಿಸ ಆಗಿರೋದು ಆಕಾಶ, ಆಕಾಶದಿಂದ ಉಗಮ ಆಗಿರುವಂತಹದ್ದು ವಾಯು, ವಾಯುದಿಂದ ಉಗಮ ಆಗಿರುವಂತಹದ್ದು ಅಗ್ನಿ, ಅಗ್ನಿಯಿಂದ ಉಗಮವಾಗಿರುವಂತಹದ್ದು ಜಲ, ಜಲದಿಂದ ಉಗಮವಾಗಿರುವಂತಹದ್ದು ಪೃಥ್ವಿ. ತಮಗನಿಸ್ತದೆ ಅದೇ ಯಾಕೆ ಸಾಧ್ಯ ಇದು ಅಗ್ನಿಯಿಂದ ಇದು ಆಗ್ತದೆ ಅಂತೇಳಿ. ಇಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಒಂದು ವಚನ ಹೇಳ್ತಾ ಇರ್ತದೆ, ಅಲ್ಲಮ ಪ್ರಭುಗಳು ಹೇಳ್ತಾರೆ, ಅನಾದಿಯ ಮಗನು ಆದಿ, ಆದಿಯ ಮಗ ಅತೀತ, ಅತೀತನ ಮಗ ಆಕಾಶ, ಆಕಾಶನ ಮಗನು ವಾಯು, ವಾಯುವಿನ ಮಗನು ಅಗ್ನಿ, ಅಗ್ನಿಯ ಮಗನು ಅಪ್ಪು, ಅಪ್ಪುವಿನ ಮಗನು ಪೃಥ್ವಿ, ಪೃಥ್ವಿಯಿಂದ ಸಕಲ ಜೀವರೆಲ್ಲರೂ ಉದ್ಭವಿಸಿದರು ಗುಹೇಶ್ವರ. ಯಾವ ರೀತಿಯಾಗಿ ಈ ಅನಾದಿ ಮಹಾಲಿಂಗದಿಂದ ಈ ಜೀವಿಗಳು ಈ ಭೂಮಿ ಮೇಲೆ ಹೇಗೆ ಉಗಮಿಸಿದವು ಅನ್ನೋದ್ರ ಕುರಿತಾಗಿ ಸಮಗ್ರ ಕರ್ಣಹಾಸಿಗೆಯ ಎಲ್ಲ ಸಾರವನ್ನ ಹಿಡಿದಿಟ್ಟಿರುವಂತ ಅಲ್ಲಮ ಪ್ರಭುಗಳ ಒಂದು ವಚನ ಇದು. ಈ ವಚನದಲ್ಲಿ ಅವ್ರು ಹೇಳ್ತಾರೆ, ಅನಾದಿ ಇತ್ತು ಅಂದ್ರೆ ಮೂಲವಾಗಿರುವಂತ ಆ ಶೂನ್ಯ ಲಿಂಗ, ಅಲ್ಲಿಂದ ನಿರವಯ ಲಿಂಗ ಆದಿ ಆಯ್ತು, ಅಲ್ಲಿಂದ ನಿಷ್ಕಲ ಲಿಂಗ ಅತೀತ ಆಯ್ತು, ನಿಷ್ಕಲ ಲಿಂಗದಿಂದ ಮಹಾಲಿಂಗ ಆಯ್ತು, ಮಹಾಲಿಂಗದಿಂದ ಆಕಾಶ ಉತ್ಪತ್ತಿ ಆಯ್ತು. ಈ ಆಕಾಶ ಯಾಕೆ ಮೊದಲಿಗೆ ಉತ್ಪತ್ತಿ ಆಯ್ತು ಅಂತಂದ್ರೆ ಆಕಾಶದ ಗುಣ ಅಥವಾ ಸ್ವಭಾವನೆ ಏನಪ್ಪಾ ಅಂದ್ರೆ ಎಲ್ಲವನ್ನ ಅಡಗಿಸಿಕೊಳ್ಳೋದು. ಎಲ್ಲವನ್ನ ಅಡಗಿಸಿಕೊಳ್ಳೋದು ಅಂದ್ರೆ ಮುಂದೇನು 4 ಪಂಚಮಹಾಭೂತಗಳು ಉಗಮ ಆಗ್ಬೇಕಾಗಿತ್ತಲ್ಲ, ಆ ನಾಲ್ಕು ಪಂಚಮಹಾಭೂತಗಳಿಗೆ ಅವಕಾಶ ಕೊಡೋದಕ್ಕೋಸ್ಕರವಾಗಿ ಮೊದಲಿಗೆ ಆಕಾಶ ಉಗಮ ಆಯ್ತು. ಈ ಸೃಷ್ಟಿಯೊಳಗಡೆ ಎಷ್ಟು ವ್ಯವಸ್ಥಿತವಾದ ಒಂದು ನಿಯಮ ಐತೆ ಅಂತಂದ್ರೆ, ಆ ದೇವರು ಯಾವುದೇ ಒಂದು ಹೊಸ ಸೃಷ್ಟಿ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಉತ್ಪಾದನೆ ಅಥವಾ ಅದಕ್ಕೆ ಬೇಕಾದಂತಹ ಫಲವನ್ನ ಮೊದಲೇ ಸಿದ್ಧಪಡಿಸ್ತಾನೆ. ಈಗ ಒಂದು ಪ್ರಾಣಿ ಒಂದು ಮಗುವನ್ನ ಜನಿಸ್ಬೇಕಾಗಿತ್ತಂದ್ರೆ ಆ ಮಗು ಜನಿಸ್ತಾ ಇದೆಯಪ್ಪ ಅಂತ ಅಂದ ತಕ್ಷಣ
ಆ ಜನಿಸಿದ ಮಗುವಿಗೆ ಆಹಾರವನ್ನ ಅಡ್ವಾನ್ಸ್ ಆಗಿ ಜನಿಸಿದ ತಕ್ಷಣನೇ ಆ ತಾಯಿಯ ಎದೆಯೊಳಗ ಹಾಲನ್ನ ಉತ್ಪಾದನೆ ಮಾಡಿ ಕೊಡ್ತಾನೆ. ಅಂದ್ರೆ ಆ ಜನಿಸಿದ ಮಗುವಿಗೆ ಬೇಕಾದದನ್ನ ಫಸ್ಟ್ಗೆ ಎಲ್ಲ ರೆಡಿ. ಈ ವಾಯುವು ಅಗ್ನಿ ಅಪ್ಪು ಪೃಥ್ವಿ ಜನಿಸ್ಬೇಕಾಗಿತ್ತಂದ್ರೆ ಅವು ಎಲ್ಲಿ ಇರಬೇಕು? ಅದನ್ನ ಮೊದಲೇ ಅದ್ರ ಇರೋದಕ್ಕೆ ವಾಸಸ್ಥಾನವಾಗಿ ಆಕಾಶವನ್ನ ಸೃಷ್ಟಿ ಮಾಡಿದ. ಆಕಾಶದೊಳಗೆ ಅವಕಾಶ ಕೊಟ್ಟಾಗನೇ ಈ ಎಲ್ಲಾ 4 ಪಂಚಮಹಾಭೂತಗಳು ಉಗಮ ಆಗುದು. ಇದೇ ತತ್ವವೇ ಎಲ್ಲ ಭೂಮಿ ಮೇಲೆ ಇರುವಂತ ಎಲ್ಲಾ ಜೀವಿಗಳಿಗೂ ಅನ್ವಯ ಆಗ್ತದೆ, ಎಲ್ಲಾ ವಸ್ತುಗಳಿಗೂ ಅನ್ವಯ ಆಗ್ತದೆ. ನೋಡ್ತಾ ಬನ್ರಿ, ಈಗ ಭೂಮಿ ಮೇಲೆ ಎಲ್ಲಾ ಸಸ್ಯಗಳು ಬೆಳಿಬೇಕಾಗಿತ್ತಪ್ಪ ಅಂದ್ರ ಅಲ್ಲಿ ಸೂರ್ಯನ ಬೆಳಕು ಬೇಕು. ಸಸ್ಯಗಳಿಗಿಂತಲೂ ಪೂರ್ವದಲ್ಲಿ ಸೂರ್ಯನ ಸೃಷ್ಟಿ ಮಾಡಿದ. ಸೂರ್ಯ ಬರ್ಬೇಕಾಗಿತ್ತು ಅಂದ್ರೆ ಸೂರ್ಯನೊಳಗಡೆ ಆ ಶಕ್ತಿ ಅಡಗಬೇಕಾಗಿತ್ತು. ಆ ಎನರ್ಜಿ ಸೌರ ಶಕ್ತಿ ಬರಬೇಕಾದ್ರೆ ಆ ಸೌರ ಶಕ್ತಿಗೆ ಮೂಲವಾಗಿ ಅದರೊಳಗಡೆ ಪರಮಾಣುವನ್ನು ಇಟ್ಟು, ಅದು ನ್ಯೂಕ್ಲಿಯರ್ ಫಿಷನ್ ಅಂಡ್ ನ್ಯೂಕ್ಲಿಯರ್ ಫ್ಯೂಷನ್, ಬೀಜ ವಿದಳನ ಬೀಜ ಸಮ್ಮಿಳನ ಕ್ರಿಯೆ ನಡೆದ ಮೂಲಕವಾಗಿ ಅದ್ರೊಳಗಡೆ ಆಲ್ರೆಡಿ ಶಕ್ತಿ ಬರಬೇಕು. ಆ ಶಕ್ತಿ ನಿರಂತರವಾಗಿರ್ಬೇಕಂತ ಸೂರ್ಯನ್ ಮಾಡಿದ. ಆ ಸೂರ್ಯನ್ ಮಾಡೋ ಉದ್ದೇಶ ಅಂದ್ರ ಭೂಮಿ ಮೇಲಿರುವಂತ ಸಸ್ಯಗಳಿಗೆ ಅಲ್ಲಿಂದ ಶಕ್ತಿ ಎನರ್ಜಿ ಬರಲಿ ಅಂತೇಳಿ. ಹೀಗೆ ಈ ಆಕಾಶದ ಉಗಮ ಏನಿದೆ ಹೇಳ್ತದಪ್ಪ ಅಂದ್ರೆ ಮುಂದೆ ಬರುವಂತ ಉತ್ಪನ್ನಗಳಿಗೆ ಅಡ್ವಾನ್ಸ್ ಆಗಿ ಅಲ್ಲಿ ಸೃಷ್ಟಿ ಕೊಡ್ತದೆ. ಒಂದು ಭೂಮಿಯೊಳಗಡೆ ನೀರು ಸಂಗಮ ಆದ ನಂತರ ಬೀಜ ಮೊಳೆದೋರ್ತದೆ. ಬೀಜ ಮೊಳೆದೋರಿದ ಮೇಲೆ ಅದು ಯಾವ ಪ್ರಮಾಣದಾಗ ಅದು ಬೆಳಿಬೇಕು ಅನ್ನೋದು ಅದ್ರದ್ದು ಎಲ್ಲ ಜೀನ್ಸ್ಗಳನ್ನ, ಅದ್ರದ ಜೀನ್ ಮ್ಯಾಪಿಂಗ್, ಯಾವ ಋತುವಿನೊಳಗೆ ಯಾವ ಟೊಂಗೆ ಹೊರಗೆ ಬರಬೇಕು, ಯಾವ ಟೊಂಗೆ ಮುರಿತಪ್ಪ ಅಂದ್ರೆ ಮತ್ತೊಂದು ಪ್ರೊಡಕ್ಷನ್ ಆಗಬೇಕಾದಂತ ಎಲ್ಲಾ ಮ್ಯಾಪಿಂಗ್ ಅನ್ನ ಅಡ್ವಾನ್ಸ್ ಆಗಿ ಸೃಷ್ಟಿ ಒಳಗಡೆ ಆ ಬೀಜದೊಳಗೆ ಫಿಕ್ಸ್ ಆಗಿರುತ್ತೆ ಫಂಕ್ಷನ್. ಈ ರೀತಿಯಾಗಿ ಪ್ರತಿಯೊಂದು ಸಹ ಅಡ್ವಾನ್ಸ್ ಆಗಿ ಸೃಷ್ಟಿ ಒಳಗಡೆ ಯಾವ ಸಂದರ್ಭದಲ್ಲಿ ಏನೇನು ಆಗಬೇಕು ಅನ್ನೋದನ್ನ ಅರ್ಥಿಸಿಕೊಂಡೇ ಈ ಸೃಷ್ಟಿ ಉಂಟಾಗ್ತದೆ. ಅದರ ಆಧಾರದ ಮೇಲೆನೆ ಈ ಪಂಚಮಹಾಭೂತಗಳು ಉಗಮ ಆಗಿದ್ದಾವೆ. ಅದರ ಆಧಾರದ ಮೇಲೆನೆ ಈ ಭೂಮಿ ಮೇಲೆ ಇರುವಂತ ಯಾವುದೂ ವೇಸ್ಟ್ ಇಲ್ಲ. ಒಂದು ಸಸ್ಯ ಹುಟ್ಟಬೇಕಾದ್ರೆ ಅದು ಮತ್ತೊಂದಕ್ಕೆ ಆಹಾರ ಆಗ್ಬೇಕಂತ ಅಡ್ವಾನ್ಸ್ ಆಗಿ ವಿಚಾರ ಮಾಡ್ಕೊಂಡೇ ಅಲ್ಲಿ ಅದ್ರ ಉಗಮ ಆಗಿರ್ತದೆ. ಈ ಕಾರ್ಯ ಕಾರಣ ಸಂಬಂಧ ಇಲ್ಲದೇ ಯಾವುದು ಇಲ್ಲಿ ಚಲಿಸುವುದಿಲ್ಲ ಅಂತೇಳಿ ಐನ್ಸ್ಟೀನ್ ಆದಿಯಾಗಿ ಸ್ಟಿಫನ್ ಹಾಕಿನ್ಸರು ಸಹ ಈ ಒಂದು ಸೃಷ್ಟಿಯ ರಹಸ್ಯವನ್ನ ಅರ್ಥೈಸಿಕೊಂಡಿದ್ದಾರೆ. ಹಾಗಾಗಿ ಮೊದಲಿಗೆ ಆಕಾಶ ಉಗಮ ಆಗಿತ್ತು, ಯಾಕಂದ್ರೆ ಎಲ್ಲವಕ್ಕೂ ಅವಕಾಶ ಕೊಡ್ಬೇಕಾಗಿತ್ತು. ನಂತರ ವಾಯು ಬಂತು, ಯಾಕಂತಂದ್ರೆ ಆ ವಾಯುವು ಮುಂದೆ ಪೃಥ್ವಿ ಮೇಲೆ ಜೀವಿಗಳ ಉಗಮಕ್ಕೆ ಅದು ಅವಕಾಶ ಕೊಡಬೇಕಾಗಿತ್ತು. ಆಕಾಶದ ಕೆಳಗಡೆನೆ ವಾಯು ಬಂದ್ರೆ ಮಾತ್ರ ಅದಕ್ಕೆ ಅಸ್ತಿತ್ವ ಇತ್ತು. ಮೊದಲಿಗೆ ಅಗ್ನಿ ಬಂದ ನಂತರ ವಾಯು ಬಂದಿತ್ತಪ್ಪ ಅಂತಂದ್ರೆ ಅಗ್ನಿಗೆ ದಹಿಸೋದಕ್ಕೆ ವಾಯು ಬೇಕು. ಎಷ್ಟು ಬ್ಯೂಟಿಫುಲ್ ಆಗಿ ಒಂದ್ರ ನಂತರ ಒಂದ್ರ ಬರ್ತದೆ. ಅಗ್ನಿ ದಹಿಸದೆ ಇರ್ಬೇಕಂದ್ರೆ ಅದಕ್ಕೆ ದಹಿಸ್ಬೇಕಂದ್ರೆ ಅದಕ್ಕೆ ವಾಯು ಬೇಕು. ವಾಯು ಇರದಿದ್ರೆ ಅಗ್ನಿ ದಹಿಸೋದಿಲ್ಲ. ಅಗ್ನಿ ಮತ್ತು ವಾಯು ಇರುವುದಕ್ಕೆ ಅವಕಾಶ ಬೇಕಂತ ಆಕಾಶ ಮೇಲಿತ್ತು. ಅಗ್ನಿ ವಾಯು ದಹಿಸ್ಬೇಕಂದ್ರೆ ದಹಿಸೋದಕ್ಕೆ ಅದಕ್ಕೂ ಇನ್ನೊಂದು ದಹ್ಯ ವಸ್ತು ಬೇಕಲ್ಲ. ಆ ದಹ್ಯ ವಸ್ತು ರೂಪದಲ್ಲೇನೆ ಅಲ್ಲಿ ಅಪ್ಪು ಬಂತು. ಈ ಅಪ್ಪು ಅನ್ನುವಂಥದ್ದನ್ನ ನಾವು ಜಲತತ್ವ ಹಿಡಿದಿಡುವಂಥದ್ದು. ಆ ಹಿಡಿದಿಡ್ಬೇಕಾಗಿತ್ತಪ್ಪ ಅಂದ್ರೆ ಏನೇನು ಹಿಡಿದಿಡ್ಬೇಕಂತಂದ್ರೆ ಅದು ಪೃಥ್ವಿ ತತ್ವ. ಪೃಥ್ವಿ ತತ್ವವನ್ನ ಹಿಡಿದಿಡೋದಕ್ಕೆ ಅಪ್ಪು ಬಂತು. ಹೀಗೆ ಅಪ್ಪು ಬಂದ ಮೇಲೆ ಇಷ್ಟೇ ಸೃಷ್ಟಿ ಮಾಡಿದ್ರ ನಂತರ ಮುಗಿಲಿಲ್ಲ. ಸೃಷ್ಟಿ ಒಳಗಡೆ ಅಲ್ಲೊಂದು ಜೀವ ಉತ್ಪಾದನೆ ಮಾಡ್ಬೇಕಾಗಿತ್ತು ಅಂತ ತಿಳ್ಕೊಂಡು ಅಲ್ಲಿ ನಂತರ ಇವೆಲ್ಲ ಆದ ನಂತರ ಜೀವಿ ಉದ್ಗಮ. ಯಾಕಂದ್ರೆ ಜೀವಿ ಒಮ್ಮೆ ಉಗಮ ಆಗಿತ್ತಪ್ಪ ಅಂದ್ರೆ ಅದಕ್ಕೆ ಉಸಿರಾಡಿಸೋದಕ್ಕೆ ಗಾಳಿ ಬೇಕಾಗ್ತಿತ್ತು, ಅದು ವಾಸಿಸೋದಕ್ಕೆ ಆಕಾಶ ಬೇಕಾಗ್ತಿತ್ತು, ಅದಕ್ಕೆ ಆಹಾರ ಪಚನೆ ಮಾಡೋದಕ್ಕೆ ಅಗ್ನಿ ಬೇಕಾಗ್ತಿತ್ತು. ಹೀಗೆಲ್ಲವನ್ನು ರೆಡಿ ಮಾಡಿದ ನಂತರನೇ ಭೂಮಿ ಮೇಲೆ ಜೀವಿಗಳು ಉಗಮ ಆದವು. ಇದು ಈ ಕರ್ಣಹಾಸಿಗೆಯ ಪ್ರತಿಯೊಂದು ಪಂಚಮಹಾಭೂತಗಳ ಉತ್ಪತ್ತಿಗೆ ಸೃಷ್ಟಿ ಇನ್ನ ರೆಡಿ ಮಾಡ್ಕೊಂಡೇ ಉಗಮ ಆಗಿರುವಂತದ್ದು. ನಮಗನಿಸ್ತದೆ ಪಂಚಮಹಾಭೂತಗಳು ಅಂದ್ಕೊಳ್ಳ 5 ಅದಾವು, 5 ಯಾಕೆ ಒಂದ್ರಂತ ಈಗ ಇದೇ ಹೈರಾರಿಕೆ ಒಳಗೆ ಬಂದುವಪ್ಪ ಅಂತಂದ್ರೆ ಕರ್ಣಹಾಸಿಗೆ ಅದಕ್ಕೆ ಉತ್ತರ ಕೊಡ್ತದೆ. ಇಲ್ಲಿ ಹೇಳ್ತಾರೆ ನೋಡ್ರಿ, ಭೂಮಿ ತತ್ವದಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ 5 ಗುಣಗಳು
ನೋಡ್ರಿ, ನಾವು ಹೇಳಿದ್ವಿ ಭೂಮಿ ಮೇಲಿರುವಂತ ವಸ್ತುಗಳನ್ನ ಒಂದ್ ಹೇಳಿದಕ್ಕೆ ಲೋಹಗಳ ತಾಕಿದ್ರೆ ಶಬ್ದ ಬರುತ್ತೆ, ಹಾಗೇನೆ ಕಟ್ಟಿಗೆ ತಾಕಿದ್ರೆ ಶಬ್ದ ಬರುತ್ತೆ. ಅಷ್ಟೇ ಅಲ್ಲ, ಇಲ್ಲಿರುವಂತ ಜೀವಿಗಳು ಒಂದಕ್ಕೊಂದು ಪರಸ್ಪರ ಘರ್ಷಣೆ ಆದಾಗೂ ಶಬ್ದ ಬರುತ್ತೆ. ನಾವು ಮತ್ತೊಬ್ಬರಿಗೆ ಹೊಡೆದಾಗೂ ಸಹ ಅದು ಸಪ್ಪಳ ಬರುತ್ತೆ. ನಮ್ಮ ಕೈಗಳನ್ನ ನಾವು ಒಂದಕ್ಕೊಂದು ತಾಗಿಸಿದಾಗ ಚಪ್ಪಾಳೆ ಮೂಲಕ ಶಬ್ದ ಬರುತ್ತೆ. ಅಷ್ಟೇ ಅಲ್ಲ, ಶಬ್ದ ಎಲ್ಲಿಂದ ಉತ್ಪಾದನೆ ಆಗುತ್ತೆ ಅಂದ್ರೆ ಭೂಮಿಯ ಅಂತರದ ಗರ್ಭದಲ್ಲಿರುವಂತ ಆ ಕಲ್ಲಿನ ಪದರಗಳು ಒಂದಕ್ಕೊಂದು ತಾಕಿದಾಗ ಸಹ ಶಬ್ದ ಹೊರಗೆ ಬರುತ್ತೆ. ಅದೇ ನಾವು ಭೂಕಂಪ ಅಂತ ಕೇಳ್ತೀವಿ. ಭೂಕಂಪ ಆದಾಗ ಬರುವಂತ ಶಬ್ದ ಎಷ್ಟು ಘೋರವಾಗಿರುತ್ತಪ್ಪ ಅಂದ್ರೆ ಅದು ಬಹುಶಃ ಯಾರು ನೆಲದ ಮೇಲೆ ಮಲಗಿದಾಗ ಭೂಕಂಪ ಆದಾಗ ಶಬ್ದ ಕೇಳ್ತಾ ಅವ್ರಿಗೆ ಗೊತ್ತದು. ಆ ಪ್ರಮಾಣದಾಗ ಶಬ್ದ ಭೂಮಿಯಿಂದ ಉತ್ಪತ್ತಿ ಆಗ್ತದೆ. ಹಾಗೇನೆ ಇಲ್ಲಿ ಗಾಳಿ ಬೀಸಿದ್ರೆ ಮರಗಳಿಂದ ಎಲೆಗಳಿಂದ ಶಬ್ದ ಆಗ್ತದೆ. ಶಬ್ದದ ಜೊತೆಗೆ ಭೂಮಿಗೆ ಇರುವಂತಹದ್ದು ಇನ್ನೊಂದು ಗುಣ ಅಪ್ಪ ಅಂತಂದ್ರೆ ಸ್ಪರ್ಶ. ನಾವು ಇಲ್ಲಿ ಇರುವಂತ ಎಲ್ಲಾ ವಸ್ತುಗಳನ್ನ ಸ್ಪರ್ಶಿಸ್ತೇವೆ. ಮಣ್ಣನ್ನು ಸ್ಪರ್ಶಿಸ್ತೇವೆ, ಮರವನ್ನು ಸ್ಪರ್ಶಿಸ್ತೇವೆ. ಈ ಸ್ಪರ್ಶ ಅನ್ನುವಂಥದ್ದು ಏನದಲ್ಲ, ಇದು ಎರಡನೆಯ ಗುಣ. ಹಾಗೆ ಇದಕ್ಕೊಂದು ರೂಪ ಇದೆ. ಇಲ್ಲಿರುವಂತ ಎಲ್ಲಾ ವಸ್ತುಗಳು ಸಹ ಪೃಥ್ವಿ ಅಂತ ಅನ್ಕೋಬೇಕು. ನಾವು ಕೈಯಲ್ಲಿ ಹಿಡಿದಿರುವಂತಹ ಮೊಬೈಲ್ ಸಹ ಒಂದು ಪೃಥ್ವಿಯ ಅಂಶವೇ. ಅದಕ್ಕೊಂದು ಸೇಪ್ ಅನ್ನೋದಿದೆ. ಇಲ್ಲಿ ಸೇಪ್ಲೆಸ್ ಯಾವುದು ಇಲ್ಲ. ಎಲ್ಲ ಗ್ರಂಥಗಳಾಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ಇವೆಲ್ಲವೂ ಸಹ ಪೃಥ್ವಿ ತತ್ವನೇ. ಅವೆಲ್ಲವಕ್ಕೂ ಸಹ ರೂಪ ಇದೆ. ಹಾಗಾಗಿ ರೂಪ ಅನ್ನುವಂತಹದ್ದು ಈ ಪೃಥ್ವಿ ತತ್ವದ ಪ್ರಮುಖ ಗುಣ. ಹಾಗೇನೆ ರಸ ಅನ್ನುವಂತಹದ್ದು ಇಲ್ಲಿರುವಂತಹ, ನಾ ಹೇಳಿದೆ ಪೃಥ್ವಿ ಅಂದ ತಕ್ಷಣ ಮಣ್ಣು ಮಾತ್ರ ಪೃಥ್ವಿ ಅಲ್ಲ, ಇಲ್ಲಿರುವಂತ ಎಲ್ಲ ತರಕಾರಿಗಳು ಸಹ ಪೃಥ್ವಿನೇ. ಅವುಗಳಲ್ಲಿ ಇರುವಂತಹ ರಸ ಅದು ಭೂಮಿಯ ರಸನೇ. ಆ ರಸ ತರಕಾರಿ ಒಳಗೆ ಎಲ್ಲಿಂದ ಬಂತು? ಅದು ಭೂಮಿಯಲ್ಲಿ ಬೆಳೆದ್ರೆ ಮಾತ್ರ ಆ ರಸ ಅದರ ಬರುತ್ತಂದ್ಮೇಲೆ ಅದು ರಸ ತತ್ವ, ಆ ರಸ ಗುಣ ಏನದಲ್ಲ ಅದು ಭೂಮಿ ಒಳಗಿತ್ತು. ಪೃಥ್ವಿ ಗುಣ, ಅದು ಮೂಲ ಗುಣ. ಅದು ಹಣ್ಣಿನೊಳಗಾಗಿರ್ಬೋದು ಅಥವಾ ಕಾಯಿಪಲ್ಯದೊಳಗಾಗಿರ್ಬೋದು. ಇದು ರಸತತ್ವ ಅನ್ನುವಂಥದ್ದು ಭೂಮಿಯ ಮುಖ್ಯ ಗುಣ. ಅಷ್ಟೇ ಅಲ್ಲ, ಮಣ್ಣಿಗೆ ಎಂತ ಒಂದು ರಸ ತತ್ವ ಐತಪ್ಪ ಅಂತಂದ್ರ, ಒಂದ್ ಕಡೆ ಹೇಳ್ತಾರೆ ಇದ್ರದ್ದು ಕರ್ಣ ಹಾಸಿಗೆಯ ವ್ಯಾಖ್ಯಾನಕಾರರು ಒಂದ್ ಕಡೆ ಹೇಳ್ತಾರೆ, ಗರ್ಭಿಣಿ ಸ್ತ್ರೀಯರು ಎರೆ ಮಣ್ಣನ್ನ ತಿಂತಾರೆ ಅಂತಂದ್ರೆ ಅದು ರಸವತ್ತಾಗಿದ್ದರೆ ತಿಂತಾರೆ. ಅಷ್ಟೇ ಅಲ್ಲ, ಮಕ್ಕಳು ಸಹ ಮಣ್ಣನ್ನ ಸೇವಿಸ್ತಿರ್ತಾವ ಚಿಕ್ಕವರಿದ್ದಾಗ. ಅದಕ್ಕೆ ನಾವು ವೈಜ್ಞಾನಿಕವಾಗಿ ಬೇರೆ ಕಾರಣ ಹೇಳ್ತೀವಿ. ಅದಕ್ಕೆ ಅವ್ರಿಗೆ ಅಲ್ಲಿ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗಿತ್ತಪ್ಪ ಅಂದ್ರೆ ಅದನ್ನ ತಿನ್ಬೇಕಂತ ಅನಿಸ್ತದೆ, ಅವ್ರು ತಿಂತಾರೆ ಅಂತ. ತಿನ್ಬೇಕಂತ ಅನಿಸ್ತದಪ್ಪ ಅಂದ್ರೆ ಅದ್ರ ರಸ ಇದ್ದಾಗ ಮಾತ್ರ ಅನಿಸ್ತದೆ. ಹಾಗಾಗಿ ಭೂಮಿಗೆ ರಸ ತತ್ವ ಗುಣನೂ ಇದೆ. ಅಷ್ಟೇ ಅಲ್ಲ, ಭೂಮಿಗೆ ಗಂಧ ತತ್ವನೂ ಇದೆ. ಭೂಮಿ ವಾಸನೆಯಿಂದ ಕೂಡಿರ್ತದೆ. ಭೂಮಿ ಅಂತ ಅಂದ ತಕ್ಷಣ ಬರೀ ನಾವು ಮಣ್ಣು ಅಂತ ಅನ್ಕೋಬಾರ್ದು. ಇಲ್ಲಿರುವಂತಹ ಎಲ್ಲ ವಾಸನೆಗಳಿಗೆ ಭೂಮಿಯೇ ಕಾರಣ. ನಾವೇನು ಪರಿಮಳ ಅಂತ ಕರಿತೀವಿ, ಹೂವಿನಲ್ಲಿ ಬರುವಂತ ವಾಸನೆ ಆಗಿರ್ಬಹುದು, ಫಲ ಹಣ್ಣಿನಿಂದ ವಾಸನೆ ಆಗಿರ್ಬಹುದು, ಯಾವುದೇ ರೀತಿಯಾದಂತಹ ಗಂಧ ಏನೋದಲ್ಲ, ಇದು ಭೂಮಿಯ ಒಂದು ವಿಶೇಷ ಗುಣ. ಇಲ್ಲಿನಿಂದ ಈ ಗಂಧ ತತ್ವ ಏನದಲ್ಲ, ಇದು ಕೇವಲ ಪೃಥ್ವಿಗೆ ಮಾತ್ರ ಇರುವಂತ ವಿಶೇಷ ಗುಣ. ಭೂಮಿಯ ಬಿಟ್ರೆ ನೆಕ್ಸ್ಟ್ ತತ್ವಕ್ಕೆ ನಾವು ಹೋದ್ರೆ ಅಲ್ಲಿ ಗಂಧವನ್ನ ಕಳ್ಕೋತದೆ. ನಂತರ ಪೃಥ್ವಿಯಿಂದ ಮೇಲೆ ಬರುವಂತ ತತ್ವ ಯಾವುದಪ್ಪ ಅಂತಂದ್ರೆ ಅಪ್ಪು ತತ್ವ, ನೀರು. ನೀರಿಗೆ ಗಂಧನೇ ಇಲ್ಲ. ಉಳಿದ 4 ತತ್ವ ಗುಣಗಳು ಅದಾವು ನೀರಿಗೆ. ಅದಕ್ಕೆ ಶಬ್ದ ಇದೆ, ಸ್ಪರ್ಶ ಇದೆ, ರೂಪ ಇದೆ, ರಸ ಇದೆ. ಆದ್ರೆ ಗಂಧ ಅನ್ನುವಂಥದ್ದು ಆ ವಿಶೇಷ ಗುಣ ಇರುವುದು ಕೇವಲ ಭೂಮಿಗೆ ಮಾತ್ರ. ಈ 4 ಗುಣಗಳು ದ್ರವಿಸುವುದೇ ಧರ್ಮ, ಪಿಂಡೀಕರಣವೇ ಕರ್ಮ, ತದಂಗವೇ ಶ್ವೇತವರ್ಣ, ಅಧಿದೇವತೆ ವಿಷ್ಣು ಅಂತ. ನಂತರ ನೋಡೋಣ ಇಲ್ಲಿ ಎರಡನೇದಾಗಿ ನಾವು ಜಲತತ್ವ ನೋಡಿದ್ರೆ, ಮೊದಲಿಗೆ ಗುಣಗಳ ಬಗ್ಗೆ ನಾವು ಗಮನಿಸೋಣ, ನಂತರ ಅವುಗಳ ಧರ್ಮ ಮತ್ತು ಅವುಗಳ ಕರ್ಮ, ಆಮೇಲೆ ಅಲ್ಲಿ ಅಧಿದೇವತೆ ಅವುಗಳ ವರ್ಣ ಬಗ್ಗೆ ನೋಡೋಣ. ಜಲತತ್ವದ ಈ ಜಲತತ್ವದ ಗುಣಗಳು ಯಾವುದಪ್ಪ ಅಂದ್ರ, ಸೇಮ್ ಮೊದಲೇದ್ದು ಶಬ್ದ. ನೀರು ಹರಿಬೇಕಾದಾಗ ಅದು ಶಬ್ದ ಮಾಡ್ತದೆ. ಸಾಮಾನ್ಯವಾಗಿ ನಾವೆಲ್ಲ ಜಲಪಾತಕ್ಕೆ ಹೋದಾಗ ಅದ್ರದ್ದು ಶಬ್ದ ಕೇಳಿರ್ತೀವಿ. ಹಳ್ಳಗಳು ಹರಿತಾ ಇರ್ಬೇಕಾದ್ರೆ ಅದ್ರ ಶಬ್ದ ಕೇಳ್ತೀವಿ. ಒಟ್ಟಾರೆಯಾಗಿ ನೀರಿಗೆ ಶಬ್ದ ಇದೆ. ಹಾಗೇನೆ ನೀರನ್ನು ನಾವು ಮುಟ್ತೀವಿ, ಅವಾಗ ನಮಗೆ ತಂಪು ಅನುಭವ ಆಗ್ತದೆ. ಅದು ಬಿಸಿ ಇತ್ತಪ್ಪ ಅಂತಂದ್ರ ಬಿಸಿ ಅನುಭವ ಆಗ್ತದೆ. ಸ್ಪರ್ಶಕ್ಕೆ ಸಿಗುತ್ತೆ ನೀರು, ಜಲ. ಹಾಗಾಗಿ ಜಲಕ್ಕೆ ಸ್ಪರ್ಶ ಗುಣನೂ ಇದೆ. ಹಿಮಾಲಯದಲ್ಲಿ ಇರೋದು ನೀರನ್ನು ಮುಟ್ಟೋದಕ್ಕಾಗೋದಿಲ್ಲ, ಅಷ್ಟು
ಕೋಲ್ಡ್ ಇರ್ತದೆ. ನೀರಿಗೆ ಸ್ಪರ್ಶದ ಗುಣ ಯಾಕಿದೆ ಅಂತ ಅಂದ್ಕೊಂಡ್ರೆ, ಯಾಕಂತಂದ್ರೆ ಅದು ಆಕಾರ ರೂಪ ಹೊಂದಿದೆ. ಯಾವುದು ರೂಪ ಇರುತ್ತೆ ಅದನ್ನ ಸ್ಪರ್ಶಿಸೋದಕ್ಕೆ ಸಾಧ್ಯ. ಹಾಗಾಗಿ ಸ್ಪರ್ಶ ನೀರು ಜಲತತ್ವ ಅಂದ ತಕ್ಷಣ ನೀರ್ ಅಂದ್ಕೊಳ್ಳೋಂಗಿಲ್ಲ. ನಾವು ನೀರನ್ನ ಶೈತ್ಯೀಕರಿಸಿ ಐಸ್ ಮಾಡ್ತೀವಿ, ಬರ್ಫ್, ಅದು ಸಹ ನಮಗೆ ಟಚ್ ಮಾಡೋದಕ್ಕೆ ಸಿಗುತ್ತೆ. ಹಾಗಾಗಿ ನೀರನ್ನ ನಾವು ರೂಪದ ಅಂತ ಅನ್ಕೊಳ್ತೀವಿ. ನೀರನ್ನ ನಾವು ಸ್ವೀಕರಿಸ್ತಾ ಇದ್ದೀವಪ್ಪ ಅಂದ್ರೆ ದೇಹದೊಳಗ, ಅವಾಗ ರುಚಿ ಇದೆ. ಹಾಗಾಗಿ ರಸ ತತ್ವನೂ ಸಹ ಜಲಕ್ಕಿದೆ. ಒಂದು ಮಾತು ನೆನ್ಪಿಡ್ಬೇಕು, ಭೂಮಿಗೆ ರಸತತ್ವ ಐತೆ ಅಂತ ಅನ್ಕೋತೀವಂದ್ರೆ, ಭೂಮಿಗೆ ರಸದ ತತ್ವವನ್ನ ಸತ್ವವನ್ನು ಕೊಟ್ಟಿರೋದೇ ಈ ಜಲತತ್ವ. ಜಲ ತತ್ವ ಭೂಮಿಯಲ್ಲಿ ಮಿಶ್ರಣ ಆಗಿರೋದ. ನೀರು ಹಾಕಿರ್ತೀವಿ, ಸಸ್ಯ ಬೆಳೆದಿರ್ತದ, ಆ ಬೆಳೆದ ಸಸ್ಯದೊಳಗಡೆನೆ ಫಲ ಬಂದಿರ್ತದ, ಫಲದೊಳಗನೆ ರಸ ಇರ್ತೈತಿ. ಹಾಗಾಗಿ ರಸ ಅನ್ನುವಂಥದ್ದು ಮೂಲ ತತ್ವ ಯಾವ್ದಪ್ಪ ಅಂದ್ರೆ ಜಲದ್ದು. ಕೊನೆಯ ತತ್ವಗಳೇನಿರ್ತಾವಲ್ಲ ಅದೆಲ್ಲ ಆ ಒಂದು ಕೊನೆಯ ಗುಣಗಳು, ಅದು ಆ ಮಹಾಭೂತದ ಮೂಲ ತತ್ವ. ಪೃಥ್ವಿ ಒಳಗೆ ಕೊನೆಯ ತತ್ವ ಯಾವ್ದಿತ್ತು ಗುಣ ಅಂತಂದ್ರ ಗಂಧ. ಆ ಗಂಧ ಪೃಥ್ವಿಯದ ಮೂಲ ತತ್ವ. ಜಲದ್ದು ಕೊನೆಯದ್ದು ಯಾವ್ದಪ್ಪ ಅಂದ್ರೆ ರಸ. ಅದು ರಸ ಅನ್ನುವಂಥದ್ದು ಜಲತತ್ವದ ಪ್ರಮುಖ ಗುಣ. ಈ ಜಲಕ್ಕೆ ಗಂಧ ಇಲ್ಲ. ಇನ್ನ ನೆಕ್ಸ್ಟ್ ನೋಡ್ತಾ ಹೋದ್ರೆ, ಮೂರನೇದಾಗಿ ಅಗ್ನಿ ತತ್ವ. ಇಲ್ಲಿ ಮತ್ತೆ ಗಂಧ ತತ್ವ ಇಲ್ಲ, ರಸ ತತ್ವ ಇಲ್ಲ, ಕೇವಲ ಮೂರು ತತ್ವಗಳು, ಮೂರು ಗುಣಗಳು. ಶಬ್ದ ಇದೆ, ಸ್ಪರ್ಶ ಇದೆ, ರೂಪ ಇದೆ. ಇಲ್ಲಿ ನಾವು ಯಾವ ರೀತಿಯಾಗಿ ಒಂದೊಂದಕ್ಕೆ ಮೇಲ್ ಮಟ್ಟಕ್ಕೆ ಹೋಗ್ತಿವಿ, ಅಲ್ಲಿ ಒಂದೊಂದು ಗುಣಗಳನ್ನ ಅವು ಕಳ್ಕೋತಾ ಹೋಗ್ತವೆ, ಅಂದ್ರೆ ಕಡಿಮೆ ಆಗ್ತಾ ಹೋಗ್ತವೆ. ಭೂಮಿಗಿರುವಂತ ಗಂಧ, ಜಲಕ್ಕಿರುವಂತ ರಸ ಅಗ್ನಿಗೆ ಇಲ್ಲ. ಸಾಮಾನ್ಯವಾಗಿ ನಾವು ನೋಡಿದ್ರೆ ಅಗ್ನಿಗೆ ವಾಸನೆ ಇಲ್ಲ, ಅಗ್ನಿಯನ್ನ ರಸ ಇಲ್ಲ. ಅದು ಎಲ್ಲ ಇರೋ ರಸವನ್ನ ಹೀರಿ ಆವಿ ಮಾಡೋದೇ ಅಗ್ನಿ ತತ್ವದ ಮುಖ್ಯ ಗುಣ. ಹಾಗಾಗಿ ಅಗ್ನಿಗಿರುವಂತಹದ್ದು ಸ್ಪರ್ಶ ಇದೆ, ಶಬ್ದ ಇದೆ, ರೂಪ ಇದೆ. ಅಗ್ನಿ ತತ್ವದಲ್ಲಿ ನಾವು ಶಬ್ದ ಕೇಳ್ತೀವಿ. ಯಾವ್ದಾದ್ರು ದೊಡ್ಡ ಪ್ರಮಾಣದ ಬೆಂಕಿ ಅವಘಡಕ್ಕೆ ಹೋದಾಗ ಅಲ್ಲಿ ಬೆಂಕಿಯಿಂದ ಚಿಟಲ್ ಘಟಲ್ ಅಥವಾ ಚಟ್ಪಟ್ ಅನ್ನುವಂಥ ಶಬ್ದವನ್ನು ನಾವು ಕೇಳ್ತಾ ಬರ್ತೀವಿ. ಈ ರೀತಿಯಾಗಿ ಯಾವಾಗ್ಲೂ ಅಗ್ನಿಗೆ ಏನದಪ್ಪ ಅಂತಂದ್ರೆ ಶಬ್ದ ಇದೆ. ಅಷ್ಟೇ ಅಲ್ಲ, ಅಗ್ನಿ ಮುಟ್ಬಹುದು. ನಾವು ಬಿಸಿ ಅನುಭವಕ್ಕೆ ನಾವು ಆಗ್ತದೆ ಮುಟ್ಟೋದ್ರಿಂದ. ಅದಕ್ಕೆ ಸ್ಪರ್ಶ ಗುಣ ಐತಿ, ಆಕಾರ ಅಂತೂ ಇರೋದ್ರಿಂದ ಅದಕ್ಕೆ ರೂಪ ಇದೆ. ಇಲ್ಲಿ ಕೊನೆಯ ಗುಣ ಯಾವ್ದಪ್ಪ ಅಂದ್ರೆ ರೂಪ ಇರೋದ್ರಿಂದ ಅಗ್ನಿಯ ಮೂಲ ಗುಣ ಯಾವ್ದಪ್ಪ ಅಂದ್ರೆ ರೂಪ. ಆದ್ರೆ ಅಗ್ನಿಗೆ ಇಂತಹದೇ ರೂಪ ಅಂತಿಲ್ಲ, ಅದು ರೂಪ ಬದಲಾವಣೆ ಮಾಡ್ತಾನೆ ಹೋಗ್ತದೆ. ನಾವು ಬೆಂಕಿಯ ಚಿತ್ರವನ್ನು ತೆಗೆದಿದ್ರೆ ಇದೇ ಚಿತ್ರ ಇದೇ ಬೆಂಕಿ ಅಂತ ಹೇಳಕ್ ಆಗಲ್ಲ. ಇದು ಒಂದು ಕ್ಷಣ ಹೀಗಿದ್ರೆ ಮತ್ತೊಂದು ಕ್ಷಣಕ್ಕೆ ಬೇರೆ ಆಗಿರ್ತದೆ. ಅದರ ರೂಪ ಯಾಕೆ ಬದಲಾವಣೆ ಆಗ್ತದೆ ಅಂದ್ರೆ ಆ ದೈಹ ವಸ್ತು ಏನಿರ್ತದಲ್ಲ, ಆ ದಹಿಸುವಂತ ವಸ್ತುವಿನ ಪ್ರಮಾಣದ ಮೇಲೆ ಇದರ ರೂಪ ನಿರ್ಧಾರ ಆಗ್ತದೆ. ಪ್ರಮಾಣ ಜಾಸ್ತಿ ಇದ್ರೆ ಇದರ ಎತ್ತರ ಜಾಸ್ತಿ ಇರ್ತದೆ, ಪ್ರಮಾಣ ಕಡಿಮೆ ಇದ್ರೆ ಕಡಿಮೆ ಆಗ್ತದೆ. ಒಟ್ಟಾರೆಯಾಗಿ ಅಗ್ನಿಯಲ್ಲಿ ರಸವಾಗಲಿ ಗಂಧವಾಗಲಿ ಇರುವುದಿಲ್ಲ. ಇನ್ನು ನಾಲ್ಕನೇದಾಗಿ ಬರುವಂತಹದ್ದು ವಾಯು. ವಾಯುವಿಗೆ ಶಬ್ದ ಸ್ಪರ್ಶ ಎರಡು ಗುಣಗಳು ಅಷ್ಟೇ. ಚರಿಸುವುದೇ ಅದರ ಧರ್ಮ, ವಾಹಕತ್ವೇ ಅದರ ಕರ್ಮ, ತದಂಗ ಅಂದ್ರೆ ಅದರದ ವರ್ಣ ಹರಿತ, ಅಧಿದೇವತೆ ಈಶ್ವರ. ಈ ಧರ್ಮ ಕರ್ಮ ವರ್ಣ ಅಧಿದೇವತೆ ಬಗ್ಗೆ ನಂತರ ನೋಡೋಣ. ಇದ್ರದ್ದು ವಾಯುವಿನ ಗುಣ ಕೇವಲ ಎರಡು ಗುಣ. ಇಲ್ಲಿ ಇರುವಂತಹದ್ದು ಗುಣಗಳು ಒಂದು ಶಬ್ದ, ಇನ್ನೊಂದು ಸ್ಪರ್ಶ. ಶಬ್ದದ ಅನುಭವವಂತೂ ಸಾಮಾನ್ಯವಾಗಿ ಎಲ್ಲರಿಗೂ ವಾಯುವಿನಿಂದ ಆಗಿರ್ತದೆ. ಗಾಳಿ ಜೋರಾಗಿ ಬೀಸಿದಾಗ ಶಬ್ದ ಮಾಡ್ತಿರ್ತದೆ. ಗಿಡಕ್ಕೆ, ಗೋಡೆಗೆ ಅಥವಾ ಕಲ್ಲು ಬಂಡೆಗೆ ಅಪ್ಪಳಿಸಿದಾಗ ಬುಷ್ ಅಂತ ಶಬ್ದ ಬರ್ತದೆ. ಎಲೆಗಳನ್ನು ಅಲುಗಾಡಿಸಿದಾಗ ಶಬ್ದ ಬರ್ತೈತೆ. ಹೀಗೆ ನಾವು ಈ ಯಾವುದೇ ರೀತಿಯಾದಂತಹ ಬಿರುಗಾಳಿ ಬೀಸಿದಾಗ
ಅಥವಾ ಈ ಚಂಡಮಾರುತ ಬೀಸಿದಾಗ ಶಬ್ದದ ಒಂದು ಅನುಭವ ನಮಗೆ ಗಾಳಿದು ಆಗಿರ್ತದೆ. ಅಷ್ಟೇ ಅಲ್ಲ, ಇದರ ಎರಡನೇ ಗುಣ ಸ್ಪರ್ಶ. ನಮಗೆ ಗಾಳಿ ತಾಕಿದಾಗ ಶೀತ ಅಥವಾ ಬಿಸಿ ಅನ್ನುವಂತ ಅನುಭವ ಆಗ್ತದಪ್ಪ ಅಂತಂದ್ರೆ ಅದು ನಮಗೆ ಸ್ಪರ್ಶಿಸ್ತದ ಅಂತ ಅರ್ಥ. ಈ ಬೇಸಿಗೆಯಲ್ಲಿ ಶೆಕೆ ಆಗ್ತದ ಅಂತಂದ್ರ ನಮಗೆ ಆ ಗಾಳಿಯ ಒಂದು ಸ್ಪರ್ಶದ ಮೂಲಕವಾಗಿನೇ ಶೀತ ಮತ್ತು ಉಷ್ಣದ ಒಂದು ಅನುಭವ ನಮಗೆ ಆಗ್ತದೆ. ಅಂದ್ರೆ ಒಟ್ಟಾರೆಯಾಗಿ ವಾಯುವಿಗೂ ಸಹ ಕೇವಲ 2 ಗುಣಗಳಿದಾವೆ, ಒಂದು ಶಬ್ದ, ಒಂದು ಸ್ಪರ್ಶ. ಆದ್ರೆ ವಾಯುವಿಗೆ 3 ಗುಣಗಳಿಲ್ಲ. ಒಂದು ರೂಪ ಇಲ್ಲ, ಒಂದು ರಸ ಇಲ್ಲ, ಒಂದು ಗಂಧ ಇಲ್ಲ. ಇನ್ನ ವಾಯುವಿನ ಗುಣದ ನಂತರ ಕೊನೆಯದಾಗಿ ಆಕಾಶಕ್ಕೆ ಬಂದ್ರೆ ಆಕಾಶಕ್ಕಿರುವಂತ ಗುಣ ಒಂದೇ ಒಂದು, ಅದು ಶಬ್ದ. ಆಕಾಶದ ಧರ್ಮ ಬಯಲು, ಅದರ ಕರ್ಮ ಸುಳಿಯುವುದು, ಅದರ ವರ್ಣ ಕೃಷ್ಣ ಅಂದ್ರೆ ಕಪ್ಪು, ಅದರ ಅಧಿದೇವತೆ ಯಾವುದು ಅಂದ್ರೆ ಸದಾಶಿವ. ಇಲ್ಲಿ ನಾವು ಆಕಾಶಕ್ಕೆ ಬಂದ್ರೆ 4 ಗುಣಗಳನ್ನು ನಾವು ಭೂಮಿಯಿಂದ ಆಕಾಶಕ್ಕೆ ಹೋದಾಗೆ ಆಕಾಶದಲ್ಲಿ 4 ಗುಣ ಕಾಣಲ್ಲ. ಯಾವ್ಯಾವ್ದಕ್ಕೆ ಗೊತ್ತಾಗಲ್ಲ ಅಂತಂದ್ರೆ ಆಕಾಶವನ್ನ ಸ್ಪರ್ಶಿಸೋದಕ್ಕಾಗಲ್ಲ, ಆಕಾಶಕ್ಕೆ ರೂಪ ಇಲ್ಲ, ಆಕಾಶಕ್ಕೆ ರಸ ಇಲ್ಲ, ಆಕಾಶಕ್ಕೆ ಗಂಧ ಇಲ್ಲ. ನೋಡ್ರಿ, ಆಕಾಶ ಅಂತಂದ ತಕ್ಷಣ ನಮ್ದೊಂದು ತಪ್ಪು ಕಲ್ಪನೆ ಏನಾಗಿದೆ ಅಂದ್ರೆ, ನಾವು ಇವತ್ತು ಮೇಲ್ಮುಖವಾಗಿ ರಾತ್ರಿ ಒಳಗೆ ನೋಡ್ತೀವಲ್ಲ, ಕಾಣ್ತದಲ್ಲ, ಅದಷ್ಟೇ ಆಕಾಶ ಅಂದ್ಕೊಳ್ತೀವಿ. ಅದಕ್ಕೆ ಯಾಕೆ ರೂಪ ಇಲ್ಲ ರೀ, ಅದು ರೌಂಡ್ ಶೇಪ್ನಾಗ ಐತಿಲ್ಲ ಅಂತೀವಿ. ಈ ನಮ್ಮ ಸಾಮಾನ್ಯರ ಕೇಳುವಂತ ಪ್ರಶ್ನೆ ಇದು. ಇದು ಬಹುಶಃ 800 ವರ್ಷಗಳಿಂದ ಎಲ್ಲರೂ ಕೇಳಿರ್ಬಹುದು. ಆದ್ರೆ ಚನ್ನಬಸವಣ್ಣವ್ರ ಕರ್ಣಹಸಿಗಳೊಳಗೆ ಆಕಾಶಕ್ಕೆ ರೂಪ ಇಲ್ಲ ಅಂತ ಹೇಳ್ದಾರ ಅಂತಂದ್ರೆ, ಈ ಭೂಮಿಯಿಂದ ಮೇಲಿಗಡೆ ಹೋಗಿ ನೋಡಿದಾಗ ಆಕಾಶ ಏನ್ ಅನ್ನೋದು ಗೊತ್ತಾಕೈತಿ. ನಾವು ಭೂಮಿ ವೃತ್ತಾಕಾರವಾಗಿರೋದ್ರಿಂದ ಆಕಾಶ ನಮಗೆ ವೃತ್ತಾಕಾರವಾಗಿ ಕಾಣಿಸ್ತದೆ. ಆದ್ರೆ ಅದು ಆಕಾಶದ ಮೂಲ ಗುಣ ಅಲ್ಲ, ಅದಕ್ಕೆ ರೂಪ ಅಲ್ಲ. ಅದು ಆಕಾಶ ಅಂದ್ರೆ ದಿಗಂತ, ಅದು ವಿಸ್ತಾರ. ಎಷ್ಟು ವಿಸ್ತಾರ ಆಗೈತಪ್ಪ ಅಂದ್ರೆ ಎಲ್ಲಿವರೆಗೆ ಅದು ವಿಸ್ತರಿಸೈತಿ ಅನ್ನೋದನ್ನ ಅನಂತ ಅಂತ ಹೇಳ್ತೀವಿ ಅಂದ್ಮೇಲೆ ಅದಕ್ಕೆ ಆಕಾರ ಹೆಂಗ್ ಕೊಡಕ್ ಸಾಧ್ಯ, ರೂಪ ಹೇಗಿರೋದಕ್ ಸಾಧ್ಯ? ಆಕಾಶ ರೂಪನ ಇಲ್ಲ ಅಂದ್ಮೇಲೆ ಅದು ಸ್ಪರ್ಶಿಸೋದಕ್ಕೂ ಆಗೋದಿಲ್ಲ. ಹಾಗಾಗಿ ಆಕಾಶಕ್ಕೆ ರೂಪ ಇಲ್ಲ ಅಂದ್ಮೇಲೆ ಸ್ಪರ್ಶ ಇಲ್ಲ, ರೂಪ ಸ್ಪರ್ಶ ಇಲ್ಲ ಅಂದ್ಮೇಲೆ ಅದಕ್ಕೆ ರಸಗಂಧ ಹೇಗಿರೋದಕ್ಕೆ ಸಾಧ್ಯ? ಈ ರೀತಿಯಾಗಿ ಈ ಪಂಚಮಹಾಭೂತಗಳು ಇಷ್ಟದಾವು, ಇವುಗಳಿಗೆ ಇಂಥ ಗುಣಗಳದಾವು ಅನ್ನೋದನ್ನ ಕರ್ಣಹಸಿಗೆ ಒಳಗ ಬಹಳ ಸ್ಪಷ್ಟವಾಗಿ, ಬಹಳ ವಿವರವಾಗಿ, ಸುದೀರ್ಘವಾಗಿ ಅರ್ಥೈಸಿಕೊಳ್ಳೋ ರೂಪದಲ್ಲಿ ನಮಗೆ ಚನ್ನಬಸವಣ್ಣವ್ರು ನೀಡಿದ್ದಾರೆ. ಇದಿಷ್ಟೇ ಹೇಳಿಲ್ಲ, ಅವರು ಗುಣಗಳಷ್ಟೇ ಹೇಳಿಲ್ಲ. ಬಹುಶಃ ನಂದು 1 ಗಂಟೆ ಸಮಯ ಆಯ್ತು ಅಂತ ಅಂದ್ಕೊಳ್ತೀನಿ. ಯಾಕಂತಂದ್ರೆ ಬರೀ ಗುಣಗಳನ್ನ ವಿವರಿಸೋದಕ್ಕೆ ಇಷ್ಟ ಆಯ್ತು. ಆದ್ರೆ ಚನ್ನಬಸವಣ್ಣವರು ಆಕಾಶದ ಗುಣ ಕೇವಲ ಶಬ್ದ ಮಾತ್ರ ಹೇಳ್ತಾರ. ಅವರು ಶಬ್ದ ಒಂದು ಬಿಟ್ರೆ ಬೇರೆ ಗುಣಗಳಿಲ್ಲ. ಆಕಾಶವು ವಿಸ್ತಾರವಾಗಿ ಗಹನವಾಗಿರೋದ್ರಿಂದ ಶಬ್ದಗಳು ಆಕಾಶದಲ್ಲಿ ಅಡಗುತ್ತಾವು. ಶಬ್ದ ಹೇಗೆ ಇದೆ ಅದಕ್ಕೆ ಅನ್ನೋದಕ್ಕೆ ನಾವು ನಮ್ಮ 21ನೇ ಶತಮಾನದ ವಿಚಾರವಾಗಿ ಶಬ್ದ ಒಂದೇ ಆಕಾಶದ ಗುಣ ಅನ್ಬೇಕಂದ್ರೆ, ಆಕಾಶದಲ್ಲಿ ಸಿಗ್ನಲ್ಸ್ಗಳು ಪಾಸ್ ಆಗ್ತಾವ. ದೂರವಾಣಿದಿರಬಹುದು, ದೂರದರ್ಶನದಿರಬಹುದು, ಯಾವುದೇ ರೇಡಿಯೋ ಸಿಗ್ನಲ್ಸ್ಗಳಾಗ್ಲಿ ಸ್ಪರ್ಶಿಸ್ತಾವ. ಬೇಡ, ಇದು ನಮ್ಮ ಸಿಗ್ನಲ್ಗಳು ಆಕಾಶದ ಮೂಲಕವಾಗಿ ಚಲಿಸ್ತಾವ ಅನ್ನೋದನ್ನ ಜನಸಾಮಾನ್ಯರಿಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ, ಆಕಾಶದೊಳಗ ಗುಡುಗು, ಮಿಂಚು, ಸಿಡಿಲಿನ ಶಬ್ದವನ್ನ ನಾವು ಕೇಳ್ತೀವಿ. ಆ ಗುಡುಗು, ಮಿಂಚು ಶಬ್ದಗಳು ಮಾತ್ರ ಆಕಾಶದಿಂದ ಬರ್ತದೆ ವಿನಃ ಆಕಾಶದಿಂದ ಅದಕ್ಕೆ ಯಾವುದೇ ರೂಪ ಇಲ್ಲ, ಆಕಾಶದಿಂದ ಯಾವುದೇ ವಾಸನೆಗಳು ಬರ್ತಾ ಇಲ್ಲ, ಅಂದ್ರೆ ಗಂಧ ಇಲ್ಲ. ಆಕಾಶಕ್ಕೆ ಯಾವುದೇ ಬಿಸಿ ಆಗ್ಲಿ, ಉಷ್ಣ ಆಗ್ಲಿ, ಶೀತ ಆಗ್ಲಿ ತಲುಪುವುದಿಲ್ಲ. ಹಾಗಾಗಿ ಅದಕ್ಕೆ ರಸ ಅನ್ನೋದಿಲ್ಲ. ಒಟ್ಟಾರೆಯಾಗಿ ಆಕಾಶ ಅಂತಂದ್ರೆ ಏನು ಅಂತಂದ್ರೆ ಕೇವಲ ಶಬ್ದದ ಗುಣವಿರುವಂತ ಒಂದು ಪಂಚಮಹಾಭೂತ. ಈ ಆಕಾಶ ಅಂದ್ರೆ ಏನು ಅನ್ನೋದನ್ನ ಅರ್ಥೈಸ್ಕೊಳ್ಳೋದಕ್ಕೆ ಹೋಗಿನೇ ಇವತ್ತು ಖಗೋಳ ವಿಜ್ಞಾನ ಹುಟ್ಕೊಂಡಿರುವಂತಹದ್ದು. ಆಕಾಶದಲ್ಲಿ ಗೋಚರಿಸ್ತಾ ಇರುವಂತಹ ಗ್ರಹಗಳು, ನಕ್ಷತ್ರಗಳು,
ಎಲ್ಲ ಆಕಾಶ ಕಾಯಗಳು ಅಂತ ಕರಿತೀವಲ್ಲ, ಇವೆಲ್ಲ ಯಾವುದರ ಆಧಾರದ ಮೇಲೆ ನಿಂತಿವೆ ಅನ್ನೋದೇ ನಮ್ಮ ಪೂರ್ವಜರಿಗೆ ಒಗಟಾಗಿತ್ತು. ಅದನ್ನ ಅರ್ಥೈಸ್ಕೊಳ್ಳೋದಕ್ಕೋಸ್ಕರವಾಗಿನೇ ಹುಟ್ಕೊಂಡಿರುವಂತ ವಿಜ್ಞಾನನೇ ಖಗೋಳ ವಿಜ್ಞಾನ. ಅದು ಮುಂದೆ ಖಗೋಳ ವಿಜ್ಞಾನ ಹೋಗಿ ಮುಂದೆ ಅದು ಜ್ಯೋತಿರ್ವಿಜ್ಞಾನ ಆಗಿ, ಜ್ಯೋತಿಷ ಆಗಿ, ಏನೇನೋ ಮೂಢನಂಬಿಕೆಗಳು ಸೇರ್ಕೊಂಡು ಪ್ರತಿಯೊಬ್ಬ ಜೀವಿಯ ಮೇಲೂ ಸಹ ಆಕಾಶ ಕಾಯಗಳ ಪ್ರಭಾವ ಇದೆ ಅನ್ನುವಂತ ಒಂದು ನಂಬಿಕೆಯ ಒಂದು ವಿಜ್ಞಾನದ ಭಾಗವೇ ಹುಟ್ಕೊಳ್ತು. ಏನೇ ಇರಲಿ, ಪಂಚಮಹಾಭೂತಗಳು ಈ ರೀತಿಯಾಗಿ ಅವುಗಳು ಉಗಮ ಆದವು, ಅವುಗಳ ಗುಣಗಳು ಈ ರೀತಿ ಇದ್ದಾವೆ. ನಾವು ಗಮನಿಸ್ತಾ ಹೋಗೋಣ, ಒಂದು ರೀತಿಯ ನಾವು ಪುನರ್ ಮನನ ಮಾಡ್ತಾ ಹೋಗೋಣ. ಮೊದಲನೇ ಪಂಚಮಹಾಭೂತ ಯಾವುದು ಅಂತಂದ್ರೆ ಆಕಾಶ. ಆಕಾಶಕ್ಕಿರುವಂತಹ ಗುಣ ಶಬ್ದ. ಎರಡನೇದಾಗಿ ವಾಯು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಒಂದೊಂದು ಪಂಚಮಹಾಭೂತಗಳು ಮತ್ತೊಂದು ಪಂಚಮಹಾಭೂತಗಳ ಉಗಮಕ್ಕೆ ಅನುಕೂಲೀಕರಿಸಿದಾವೆ. ಆಕಾಶ ವಾಯುವನ್ನ ಉಗಮ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ ಅಂತ ತಿಳ್ಕೊಂಡೆ ಆಕಾಶದ ಮೂಲಗುಣ ಶಬ್ದ ವಾಯುದೊಳಗೆ ಸೇರ್ಪಡೆ ಆಗಿದೆ. ವಾಯುವಿನ ಮೂಲಗುಣ ಸ್ಪರ್ಶ ಜೊತೆ ಸೇರ್ಕೊಂಡು ವಾಯುವಿಗೆ 2 ಗುಣಗಳು. ಆಕಾಶದ ಅಡಿಯೊಳಗನೆ ವಾಯು ಅಗ್ನಿ ಬರೋದ್ರಿಂದ ವಾಯುವಿನ ನಂತರದ ಬಂದಂತ ಅಗ್ನಿಗೆ ವಾಯುವಿನ ಶಬ್ದ ಸ್ಪರ್ಶಗಳು ಸೇರಿಸಿಕೊಂಡು ಅಗ್ನಿಯ ರೂಪ ಅದಕ್ಕೆ ಸೇರ್ಪಡೆ ಆಗಿದೆ. ಹಾಗೇನೆ ಅಗ್ನಿಯಿಂದ ಅಪ್ಪು ಉಗಮ ಆಗಿರೋದ್ರಿಂದ ಅಗ್ನಿಯ ಗುಣಗಳಾದಂತ ಸ್ಪರ್ಶ ಶಬ್ದ ರೂಪಗಳು ಸೇರಿಕೊಂಡು ಅಪ್ಪುವಿನೊಳಗೆ ಸಮ್ಮಿಲನ ಆಗಿದ್ದಾವೆ. ಅಪ್ಪುವಿನ ಮೂಲಗುಣ ರಸ ಹೊಸದಾಗಿ ಉಗಮ ಆಗಿದೆ. ಹೀಗೆ ಪೃಥ್ವಿ ಕೊನೆಯದಾಗ ಆಗಿರೋದ್ರಿಂದ ಪೃಥ್ವಿಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಒಂದು ಸೇರ್ಪಡೆಯಾಗಿ 5 ಗುಣಗಳು ಪೃಥ್ವಿಗೆ ಆಗಿದ್ದಾವೆ. ಅರ್ಥ ಮಾಡ್ಕೋಬೇಕು, ಪೃಥ್ವಿಗೆ 5 ಗುಣಗಳು ಅದಾವು ಅಂತಂದ್ರೆ ಈ 5 ಗುಣಗಳು ಮೇಲ್ಗಡೆ ಇರುವಂತ 4 ಮಹಾಭೂತಗಳಿಂದ ಕೊಡುಗೆಯಾಗಿ ಬಂದಿರುವಂತವು. ಶಬ್ದದ ಕೊಡುಗೆ ಆಕಾಶದ್ದು ಕೊಡುಗೆ, ಸ್ಪರ್ಶ ವಾಯುವಿನ ಕೊಡುಗೆ, ರೂಪ ಅಗ್ನಿಯ ಕೊಡುಗೆ, ರಸ ಅಪ್ಪುವಿನ ಕೊಡುಗೆ, ಗಂಧ ಪೃಥ್ವಿಯ ಕೊಡುಗೆ. ಈ 5 ತತ್ವಗಳು ಸೇರಿನೇ ಜೀವಿಗಳ ಉಗಮ ಆಗಿದೆ. ಇದಿಷ್ಟು ಪಂಚಮಹಾಭೂತಗಳ ಗುಣಗಳು. ಇನ್ನು ಪಂಚಮಹಾಭೂತಗಳ ಧರ್ಮಗಳು ಯಾವುವು ಅಂತಂದ್ರೆ, ಧರ್ಮ ಅಂತಂದ್ರೆ ನಾವು ಸಾಮಾನ್ಯವಾಗಿ ಪದ ಬಳಸ್ತಿಲ್ಲ, ಆ ಧರ್ಮ ಅಲ್ಲ. ಧರ್ಮ ಅಂದ್ರೆ ಸ್ವಭಾವ. ಪೃಥ್ವಿಯ ಸ್ವಭಾವ ಏನು ಅಂದ್ರೆ ಕಠಿಣತೆಯಿಂದ ಇರುವಂತಹದ್ದು. ಇಲ್ಲಿ ಅಂದ್ರೆ ಯಾವುದು ಕಠಿಣತೆಯಿಂದ ಕೂಡೈತಪ್ಪ ಅಂದ್ರೆ, ಯಾವುದೇ ವಸ್ತು ಕಠಿಣತೆ ಕೂಡಿದ್ರೆ ಅದ್ರೊಳಗೆ ಪೃಥ್ವಿ ತತ್ವ ಅಡಗಿದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ನಾವು ಕೈಯೊಳಗೆ ಹಿಡಿದಿರುವಂತ ಮೊಬೈಲ್ ಕಠಿಣತೆ ಐತಪ್ಪ ಅಂದ್ರೆ ಅದ್ರೊಳಗೆ ಪೃಥ್ವಿ ತತ್ವ ಅಡಗೈತಿ ಅಂತ ಅರ್ಥ. ನಾವು ಸ್ಪರ್ಶಿಸೋ ಪಾತ್ರೆ ಕಠಿಣತೆ ಐತೆ ಅಂದ್ರೆ ಅದ್ರೊಳಗಡೆ ಪೃಥ್ವಿ ತತ್ವ ಐತೆ ಅಂತ ಅರ್ಥ. ನಮ್ಮ ಅಂಗಕ್ಕೆ ತಗೊಂಡ್ರೆ ನಮ್ಮ ದೇಹದೊಳಗಡೆ ಕಠಿಣವಾಗಿರುವಂತ ಭಾಗ ಯಾವುದು ಅಂತಂದ್ರೆ ಬೋನ್ಸ್, ಎಲುಬುಗಳು. ಎಲುಬುಗಳು ಒಳಗಡೆ ಇರುವಂತ ತತ್ವ ಯಾವ್ದಪ್ಪ ಅಂದ್ರೆ ಅದು ಪೃಥ್ವಿ ತತ್ವ. ಪೃಥ್ವಿ ತತ್ವದ ಸ್ವಭಾವ ಏನದಿಲ್ಲ, ಕಠಿಣತೆ, ಅದು ಐತೆ ಅಂತ ತಿಳ್ಕೊಂಡು ನಮಗೆ ಒಂದು ಸೇಫ್ ಬಂದಿದೆ. ಪೃಥ್ವಿ ತತ್ವದ ಅನುಗುಣವಾಗಿನೇ ನಮ್ಮ ದೇಹದೊಳಗ ಅಂದ್ರೆ ಈ ಅಪ್ಪು ಅಗ್ನಿ ವಾಯು ಆಕಾಶದ ಎಷ್ಟು ಪ್ರಮಾಣಗಳು ಪೃಥ್ವಿ ತತ್ವದೊಳಗೆ ಅಡಿಗ್ಯಾವು ಅನ್ನೋದನ್ನ ಮುಂದೆ ಪಂಚೀಕರಣದವ ನೋಡ್ತೀವಿ ನಾವು. ಪಂಚೀಕರಣದೊಳಗೆ ಯಾವ್ಯಾವ್ದು ಅಪ್ಪುವಿನ ಎಷ್ಟು ಭಾಗ ಪೃಥ್ವಿ ಒಳಗೆ ಅಡಗೈತಿ, ಅಗ್ನಿಯ ಎಷ್ಟು ಭಾಗ ಪೃಥ್ವಿ ಒಳಗೆ ಅಡಗೈತಿ, ವಾಯುವಿನ ಎಷ್ಟು ಭಾಗ ಪೃಥ್ವಿ ಒಳಗೆ ಅಡಗೈತಿ, ಹೀಗೆ ಇತರ 4 ಪಂಚಮಹಾಭೂತಗಳು ಪೃಥ್ವಿ ಒಳಗೆ ಅಡಗಿದಾವು ಅನ್ನೋದನ್ನ ಅರ್ಥೈಸೋದಕ್ಕೋಸ್ಕರಾಗಿ ಪಂಚೀಕರಣದ ಭಾಗದಾಗ ಬರ್ತೈತಿ. ಅದನ್ನ ಅರ್ಥೈಸ್ಕೊಂಡ್ಬಿಟ್ರೆ ಪೃಥ್ವಿಯ ಕಠಿಣ ತತ್ವ ಅಂದ್ರೆ ನಮ್ಮದು ಒಂದು ಎಲುಬನ್ನ ತಗೊಂಡ್ರೆ ನಮ್ಮ ಬೋನ್ಸ್ ಇಷ್ಟು ಕಠಿಣ ಇರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅದ್ರೊಳಗೆ ಅಪ್ಪು ತತ್ವನೂ ಐತಿ, ಅದ್ರೊಳಗೆ ಅಗ್ನಿ ತತ್ವನೂ ಐತಿ, ಅದ್ರೊಳಗೆ ವಾಯು ತತ್ವನೂ ಐತಿ, ಅದ್ರೊಳಗೆ ಆಕಾಶ ತತ್ವನೂ ಐತಿ. ಅದ್ ಹೇಗ್ ಸಾಧ್ಯ ನೋಡ್ರಿ. ಜೀವಂತ ಇರುವ ಜೀವಿಗಳಿಗೆ ನಾವು ಪೃಥ್ವಿ ತತ್ವದ ನಮ್ಮ ದೇಹದೊಳಗೆ ಪೃಥ್ವಿ ತತ್ವ ಏನೈತಿ ಅಂತಂದ್ರೆ ಒಂದು ಸಾಮಾನ್ಯವಾಗಿ ನಾವು ಅಸ್ಥಿ ಒಳಗ ಅಥವಾ ಎಲುಬು ಅದ್ರೊಳಗ ನಮ್ದು ಪೃಥ್ವಿ ತತ್ವ ಐತೆ ಅಂತ ಹೇಳಿದೆವು. ಪೃಥ್ವಿ ಅಂತಂತ ತಕ್ಷಣ 4 ತತ್ವಗಳ ಅಡಗಿರ್ತಾವ ಅಂತಂದಾಗ ನಮ್ಮ ಎಲುಬಿನೊಳಗ ಕೇವಲ ಒಂದು ಎಲುಬು ಅಂತಂದ್ರ ಅದ್ರೊಳಗಡೆ ರಸನೂ ಇರುತ್ತೆ, ಅಂದ್ರೆ ಆ ರಕ್ತ ಸಂಚಲನ ಆಗ್ತಾ ಇರ್ತೈತಿ. ರಸ ಸಂಚಲನ ಇರೋದ್ರಿಂದ ನಮ್ಮ ಎಲುಬಿನೊಳಗಡೆ ಜೀವ ಇದೆ. ಅದ್ರೊಳಗೆ ಅಗ್ನಿ ಇದೆ ಅಂದ್ರೆ ಬಿಸಿ ಆಗ್ತಾ ಇರ್ತದೆ, ದೇಹ ತಂಪಾಗ್ತಾ ಇರ್ತದೆ. ಅದ್ರೊಳಗಡೆ ವಾಯು ತತ್ವ ಇದೆ ಅಂತಂದ್ರೆ ಫೋರ್ಸ್ ಇರ್ತದೆ. ಫೋರ್ಸ್ ಅಂತಂದ್ರೆ ಚಿಕ್ಕ 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 ನೀವು ಎಲುಬನ್ನ
ಕೈಯೊಳಗೆ ಹಿಡಿದು ನೋಡಿದ್ರೆ ಗೊತ್ತಾಗ್ತೈತೆ, ಸಣ್ಣ 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 ಹೋಲ್ಸ್ ಇರ್ತಾವ. ಅಂದ್ರೆ ಅದ್ರೊಳಗಡೆ ವಾಯು ಸಂಚಲನ ಇದೆ ಅಂತ ಅರ್ಥ. ಕಠಿಣದ ಅಂದ್ರೆ ಪೃಥ್ವಿ ತತ್ವ ಒಂದೇ ಅಲ್ಲ, ಅದ್ರ ವಾಯು ತತ್ವನು ಅಡಗಿದೆ ಅಂತ ಅರ್ಥ. ಅದ್ರೊಳಗೆ ಹೋಲ್ಸ್ ಇದೆ, ವಾಯು ಸಂಚಲನ ಆಗ್ತದಪ್ಪ ಅಂದ್ರೆ ಅಲ್ಲಿ ಆಕಾಶ ಇದೆ, ಸ್ಪೇಸ್ ಇದೆ ಅಂತ ಅರ್ಥ, ಬಯಲಿದೆ ಅಂತ ಅರ್ಥ. ಹೀಗೆ ಬ್ರಹ್ಮಾಂಡದಲ್ಲಿರುವಂತ ಎಲ್ಲಾ ಸಂಚಲನಗಳು ಪಿಂಡಾಂಡದೊಳಗೆ ಇದೇವೆ ಅನ್ನೋದು ತೋರಿಸೋದಕ್ಕೆ ಅನ್ನೋದೇ. ಒಂದ್ ಸೆಕೆಂಡ್. ಇಲ್ಲಿ ನಾವು ಕಠಿಣತೆ ಅನ್ನೋದು ಒಂದನ್ನ ನಾನು ಪರಿಗಣಿಸದೇನೆ ಈ ಇತರ ಎಲ್ಲಾ ತತ್ವಗಳು ಅಡಿಗೆ ಅನ್ನೋದನ್ನ ಅರ್ಥೈಸ್ಬೇಕು. ಈ ರೀತಿಯಾಗಿ ಕರ್ಣಹಾಸಿಗೆ ಒಳಗಿರುವಂತಹದ್ದು ಎಲ್ಲಾ ತತ್ವಗಳು ಏನದವಲ್ಲ, ಅದು ಕೇವಲ ಹೊರಗಡೆ ಕಾಣ್ತಾ ಇರುವಂತ ಭೌತಿಕ ವಿಷಯಗಳಿಗೆ ಮಾತ್ರ ಹೇಳ್ತಾ ಇಲ್ಲ. ನಮ್ಮ ಅಂಗದೊಳಗಿರುವಂತ ಅಂದ್ರೆ ಪಿಂಡಾಂಡದೊಳಗಿರುವಂತ ಪ್ರತಿ ಒಂದು ಅಂಶಕ್ಕೂ ಸಹ ಈ ಪಂಚಮಹಾಭೂತಗಳ ಒಂದು ಪರಿಣಾಮ ಐತಿ ಅನ್ನೋದನ್ನ ಈ ಕರ್ಣಹಾಸಿಗೆ ಹೇಳ್ತೈತೆ. ಆ ಕಾರಣಕ್ಕಾಗಿನೇ ಕರ್ಣಹಾಸಿಗೆ ಕೇವಲ ಖಗೋಳ ವಿಜ್ಞಾನ ಅಷ್ಟೇ ಅಲ್ಲ, ಜೀವ ವಿಜ್ಞಾನ, ವೈದ್ಯ ವಿಜ್ಞಾನ, ಕೆಮಿಸ್ಟ್ರಿ, ಫಿಸಿಕ್ಸ್ ಎಲ್ಲಾನು ಸಮ್ಮಿಳಿತವಾಗಿ ಅದು ನಮಗೆ ಬೋಧನೆ ಮಾಡ್ತಾ ಹೋಗ್ತದೆ. ಹಾಗೆ ಅಪ್ಪು ತತ್ವನ ನಾವು ತಗೊಂಡ್ರೆ ನಮ್ಮ ದೇಹದಲ್ಲಿರುವಂತ ರಕ್ತ ಅಪ್ಪು ತತ್ವದ ಆಧಾರದ ಮೇಲೆ ಅದು ದ್ರವಿಸ್ತದ ಅಂತಂದ್ರೆ ಹರಿತೈತೆ ಅಂತಂದು ಅನ್ಕೊಂಡ್ರೆ, ಅಪ್ಪು ತತ್ವದೊಳಗಡೆ ಈ ಅಗ್ನಿ, ವಾಯು, ಆಕಾಶ ತತ್ವನು ಅಡಗಿರ್ತಾವ. ಅಲ್ಲಿ ಪೃಥ್ವಿ ತತ್ವ ಬಂದಿರುದಿಲ್ಲ. ಅದನ್ನ ಡಿಟೇಲ್ ಆಗಿ ನಾವು ಮುಂದೆ ನೋಡ್ತಾ ಹೋಗ್ತೀವಿ, ಒಂದೊಂದು ವಿಚಾರವಾಗಿ ಎಲ್ಲವನ್ನು ಮುಂದಿನ ಅಧ್ಯಾಯದಾಗ ನಾವು ಅರ್ಥೈಸ್ಕೊಂತಾ ಹೋಗ್ತೀವಿ. ಇದಿಷ್ಟು ಇವತ್ತು ಸಾಕು ಅಂತ ಅನಿಸ್ತದೆ. ಯಾಕಂತಂದ್ರೆ ಅವುಗಳ ಗುಣಗಳನ್ನ ನೋಡೋಣ, ಧರ್ಮಗಳನ್ನ ನೋಡಿದ್ವಿ. ಅದು ಅಗ್ನಿ ಧರ್ಮ ಅಂತ ಉಷ್ಣಿಸುವಿಕೆ, ಎಲ್ಲವನ್ನು ದಹಿಸುವುದೇ ಅದ್ರ ಧರ್ಮ. ಅದು ಅಂಗದೊಳಗಿತ್ತಪ್ಪ ಅಂತಂದ್ರೆ ಪಚನಿಸುವುದು ಅದ್ರ ಧರ್ಮ, ಹೊರಗಡೆ ಇತ್ತಪ್ಪ ಅಂದ್ರೆ ಸುಟ್ಟು ಹಾಕುವುದು ಅದ್ರ ಧರ್ಮ. ವಾಯುವುದಂತಂದ್ರೆ ಸಂಚರಿಸುವುದು, ಅದು ಒಂದು ಕಡೆಯಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವುದು ಅದ್ರ ಧರ್ಮ. ಆಕಾಶದ ಅಂದ್ರೆ ವ್ಯಾಪಕತೆಯಾಗಿ ಎಲ್ಲವನ್ನು ಅದ್ರ ಅಳವಡಿಸಿಕೊಳ್ಳುವಂತದ್ದು ಆಕಾಶದ ಗುಣ. ಹೀಗೆ ಅವ ಪಂಚಮಹಾಭೂತಗಳ ಗುಣ ಮತ್ತು ಧರ್ಮಗಳನ್ನ ಇಷ್ಟು ಮುಂದಿನ ಒಂದು ಇದರೊಳಗಡೆ ನಾವು ಅವುಗಳ ಇತರೆ ಅಂತ ಗುಣಧರ್ಮಗಳನ್ನ ವಿಚಾರ ಮಾಡೋಣ. ಸಮಯ ಆಗ್ತಾ ಇದೆ, ಯಾಕಂತಂದ್ರೆ ಇನ್ನೂ ಒಂದು ಅವರ್ ಬೇಕಾಗ್ತದೆ ಇದು ಎಲ್ಲ ಡಿಟೇಲ್ ಆಗಿ ನೋಡ್ಬೇಕಾದ್ರೆ. ಮುಂದಿನ ಸಂಚಿಕೆ ಒಳಗೆ ನಾವು ನೋಡೋಣ. ಈ ಅಧ್ಯಾಯದಿಂದ ಇಷ್ಟೇ ನಾನು ಇಲ್ಲಿಗೆ ಸಮಾಪ್ತಿಗೊಳಿಸ್ತೀನಿ. ಮುಂದಿನ ಅಧ್ಯಾಯದೊಳಗ ಜಗದ ಉತ್ಪತ್ತಿನೂ ಬರ್ತದೆ. ಇದ್ರ ಉಳಿದಿರುವಂತ ವಿಚಾರವನ್ನ ಸೇರಿಸಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇಲ್ಲಿವರೆಗೆ ಕರ್ಣಹಾಸಿಗೆಯ ಈ ವಿಷಯನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣಾರ್ಥಿಗಳನ್ನು ಹೇಳಿ ವಂದಿಸ್ತಾ ನನ್ನ ಇವತ್ತಿನ ಉಪನ್ಯಾಸಕ್ಕೆ ವಿರಾಮ ನೀಡ್ತೀನಿ. ಸರ್ವರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಅಣ್ಣ.